ಕನ್ನಡದಿ ಬೋಧಿಸುವ ಜನರ ವೇದಾಮತಿ ಕೆಡಿಸಿರುವ ಸಾವಿರ ಗುಣಿಗೆ ಮಣಿಯುವೆನೋ ಸಾವಿರ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ನಿಜ ಒಳಗಿಸುವ ಸುಜನಗೆ ನಿತ್ಯ ನಮಿಸುವೆನೋ ಸುಜನಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈಲಾಸಿ ಜಡಿಸಿದ ಸಿದ್ಧರೂಢರಿಗೆ ನಮನಂತೆ ಸಿದ್ಧರೂಢರಿಗೆ ನಮನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳ ತನಕ ಬಾಳ ಭೂತವಿರ್ಪಣಿ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗರು ಬಾಳ ಕೇಳಲು ಬೇಕು ಬ್ರಹ್ಮಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 33ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ 32ನೇ ಶ್ಲೋಕದಲ್ಲಿ ಅನಂತ ಬ್ರಹ್ಮವಿದ್ ಬ್ರಹ್ಮೈ ಭವತಿ ಎನ್ನುವಂಥ ಮೂಲ ಶ್ಲೋಕದಲ್ಲಿ ತತ್ವಮಸಿ ಅಸಿ ಪದಾರ್ಥದ ನಿರ್ಣಯವನ್ನು ಹೇಳಿ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹಿಂದೆ ಹೇಳಿ, ಇದನ್ನು ಕೇಳಿದಂಥ ಅರ್ಜುನ ಈ ಜೀವ ಬ್ರಹ್ಮ ಐಕ್ಯ ರೂಪವಾದ ಈ ಯೋಗ ಏನದಲ್ಲ ಕೂಡುವುದು, ಜೀವ ಬೇರೆ ಬ್ರಹ್ಮ ಬೇರೆ ಅನ್ನುವಂಥ ಸಂಶಯದಲ್ಲಿದ್ದಾಗ ಜೀವನೇ ಬ್ರಹ್ಮ ಅಂದಾಗ ಆ ಜೀವ ಬ್ರಹ್ಮ ಆಗುವ ಬಗೆ ಹೇಗೆ ಅನ್ನುವುದು ಸಂಪೂರ್ಣ ಅನುಭವಕ್ಕೆ ಬರದೇ ಇದ್ದಾಗ ಅರ್ಜುನ ಭಗವಂತನಲ್ಲಿ ಯಾವುದನ್ನು ಮುಚ್ಚಿಡದೆ ತನ್ನ ಮನಸ್ಸಿನಲ್ಲಿ ಬಂದಂಥ ಸಂಶಯಗಳನ್ನು ಗುರುಗಳ ಮುಂದೆ ಭಗವಂತನ ಮುಂದೆ ವ್ಯಕ್ತಪಡಿಸ್ತಾನೆ. ಯಾಕಂದರೆ ಮಹಾತ್ಮರು ಬೋಧೆ ಹೇಗಿರುತ್ತದೆ ಅಂದರೆ, ನದಿಯಲ್ಲಿ ಹರಿಯುವ ಸಮುದ್ರದಲ್ಲಿ ತೆರೆ ಬರುವ ಪ್ರವಾಹ ಒಂದರ ಹಿಂದೆ
ಹೇಗೆ ನಿರಂತರವಾಗಿ ಸಾಗಿರುತ್ತದೆಯೋ ಅದೇ ಪ್ರಕಾರ ಸದ್ಗುರುಗಳ ಬೋಧೆ ಎನ್ನುವಂಥದ್ದು ಪ್ರವಾಹರೂಪವಾಗಿ ಇಲ್ಲಿ ನಿಂತದ ಹರಿಯುವ ನೀರು ಇಲ್ಲಿ ನಿಂತು ಮುಂದೆ ಹೋಯಿತು ಅಂತ ಯಾರನ್ನ ಹೇಳ್ತಾರೇನು? ಅದು ಹರಿಯುವುದೇ ಅದು ಸ್ವಭಾವ ಧಾರಾಕಾರವಾಗಿ. ಆಗ ಕೇಳಿದಂಥ ಅರ್ಜುನ ಮಧ್ಯದಲ್ಲಿ ಶ್ರೀಕೃಷ್ಣ ಭಗವಂತನನ್ನ ಕುರಿತು ಪ್ರಶ್ನೆ ಮಾಡ್ತಾನ. ಜೀವಾತ್ಮ ಪರಮಾತ್ಮರ ಸಾಮ್ಯ ರೂಪವಾದ ಅಂದರೆ ಇಲ್ಲಿ ಶ್ಲೋಕದಲ್ಲಿ ಯಹ ಅಯಂ ಯೋಗ ತ್ವಯಾ ಪ್ರೋಕ್ತಃ ಸೌಮ್ಯೇನ ಮಧುಸೂದನ ಏತಸ್ಯ ಅಹಂ ನ ಪಶ್ಯಾಮಿ ಚಂಚಲ ಆತ್ಮ ಸ್ಥಿತಿಂ ಅಂದ್ರು. ನನ್ನ ಸ್ಥಿತಿ ಹೇಗಿದೆ ಭಗವಂತ? ನೀವು ಹೇಳುವುದನ್ನು ಎಲ್ಲ ಕೇಳಿನಿ, ಆದರೆ ಚಂಚಲತ್ವ, ಈ ಮನಸ್ಸಿನ ಚಂಚಲತ್ವ ಅದಲ್ಲ. ಆದ್ದರಿಂದ ನನಗೆ ನೀ ಹೇಳಿದ್ದು ತಿಳಿಯಲಾರದಂಗಾಗ್ಯದ ಅಂತ ಅರ್ಜುನ ಹೇಳಬೇಕಾದ್ರೆ ತಮಗೋಸ್ಕರ ಅಲ್ಲ ಅಂತ. ಸರ್ವರು ಆತ್ಮ ಜ್ಞಾನವನ್ನು ಪಡಿಬೇಕು, ತಮ್ಮ ಸ್ವರೂಪ ಜ್ಞಾನದ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಎಲ್ಲರಿಗೂ ಮನೋಗತವನ್ನು ಅರಿತುಕೊಂಡಂಥ ಅರ್ಜುನ ಎಲ್ಲರಿಗೆ ಇದು ತಿಳಿಲಿ ಅನ್ನೋ ಭಾವದಿಂದ ಮಧುಸೂದನ ಅಂದರೆ ಭಗವಂತನನ್ನು ಕೇಳ್ತಾನೆ. ಯಾಕಂದರೆ ಶಿಷ್ಯರಾದವರು ಕೇಳುವಂಥ ಪ್ರಸಂಗದಲ್ಲಿ ತಮಗೆ ತಿಳಿಯದೇ ಇದ್ದಂಥ ವಿಷಯವನ್ನು ಮುಚ್ಚಿಟ್ಟುಕೊಳ್ಳಬಾರದು. ಗುರುಗಳಲ್ಲಿ ಬಿಚ್ಚಿಟ್ಟು ಅದನ್ನು ತಿಳಿಯುವ ಪ್ರಯತ್ನ ಮಾಡಬೇಕಂತ ಶಾಸ್ತ್ರಗಳು ಹೇಳ್ತಾವೆ. ಯಾಕ್ರಿ ಮುಚ್ಚಿಟ್ರೆ ಏನಾಗ್ತದ ಅಂದರೆ, ಯಾವ ರೋಗಿಯು ವೈದ್ಯನಲ್ಲಿಗೆ ಹೋದಂಥ ಪ್ರಸಂಗದಲ್ಲಿ ತನಗೆ ಆದಂಥ ರೋಗದ ಗುಪ್ತತೆಯನ್ನು ಮುಚ್ಚಿಟ್ಟು ಉಳಿದದ್ದೆಲ್ಲವನ್ನು ಹೇಳಿದರೆ ಅವನ ರೋಗ ಪೂರ್ಣ ವಾಸಿಯಾಗೋದಿಲ್ಲ, ಮತ್ತಿಷ್ಟು ಹೆಚ್ಚಾಗ್ತದೆ. ಅದಕ್ಕಾಗಿ ರೋಗಿ ತನಗೆ ಎಂಥದ್ದೇ ರೋಗ ಇರಲಿ ಅದೆಲ್ಲವನ್ನು ವೈದ್ಯನ ಮುಂದೆ ಹೇಳಬೇಕು ಅಂತ ಅರ್ಥ. ಅದೇ ಪ್ರಕಾರವಾಗಿ ಭವರೋಗ ವೈದ್ಯನ ಮುಂದೆ ಶಿಷ್ಯ ತನ್ನಲ್ಲಿ ಉಳಿದಂಥ ಕಲ್ಮಶಗಳಾಗಲಿ, ತನ್ನಲ್ಲಿ ಆದಂಥ ಯಾವ ಅನಂತ ರೀತಿಯ ಬಾಧೆಗಳನ್ನಾಗಲಿ, ತನ್ನ ಸಂಶಯಗಳನ್ನಾಗಲಿ, ತನ್ನ ಮನದಲ್ಲಿ ಇರುವಂಥ ಎಲ್ಲವನ್ನ ಗುರುಗಳ ಮುಂದೆ ಬಿಚ್ಚಿಡಬೇಕಂತ. ಆಗ ಆ ವೈದ್ಯ ಹೇಗೆ ರೋಗಿಗೆ ಎಲ್ಲವನ್ನ ನಿವೃತ್ತಿ ಮಾಡುವಂಥ ಔಷಧ ಕೊಡ್ತಾನಿಲ್ಲ, ಅದರಂತೆ ಗುರುಗಳಾದವರು ಕೂಡ ಅಂಥಪ್ಪ ಗುರುಗಳು ಏನು ಮಾಡ್ತಂದ್ರೆ ಯಾವ ನಾಚಿಕೆ ಇಲ್ಲದೆ ನಾಚಬಾರದು. ವೈದ್ಯನ ಮುಂದೆ ಗುಪ್ತ ರೋಗವನ್ನು ನಾಚಬಾರದು, ನಾಚರನಲ್ಲಿ. ಅದರಂತೆ ಸದ್ಗುರುಗಳ ಮುಂದೆ ನಾಚಬಾರದು. ನಮ್ಮಲ್ಲಿ ಇರುವಂಥ ಯಾವುದೇ ಒಂದು ಪಾಪದ ಒತ್ತಡ ಇದ್ರೂ ಕೂಡ ಏನಪ್ಪ ನಾವು ಶಾಸ್ತ್ರ ಕೇಳಕ್ ಕುಂತೀವಿ, ನನ್ನಲ್ಲಿ ಇನ್ನ ಇಂಥದ್ದು ಆದಂಥ ಗುರುವಿನ ಮುಂದೆ ಯಾಕೆ ಹೇಳ್ಬೇಕಂತ ಮುಚ್ಚಿಟ್ರೆ ನಿನಗೇನಾಗ್ತದ ಅಂದರೆ ಶಿವಜೀವರ ಏಕತ್ವದ ಅನುಭವದ ಜ್ಞಾನ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಜ್ಞಾನಯೋಗ ಅನ್ನುವುದು ಕೆಲವು ಯೋಗಗಳಾವ. ಶರೀರ ದಂಡನೆ ಮಾಡಿ ಮಾಡುವಂಥ ಯೋಗ ಬೇರೆ, ಕರ್ಣಗಳನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಮಾಡುವಂಥ ಯೋಗ ಬೇರೆ. ಆದರೆ ಇಲ್ಲಿ ಶಿವಜೀವರ ಏಕತ್ವಕ್ಕೆ ಯಾವ ಬೇಕಂದ್ರೆ ಮನಸ್ಸೇ ಸಾಧನ. ಇದು ಮನಸ್ಸಿನಿಂದ ಮಾಡುವಂಥ ಯೋಗ. ಇಂಥದ್ದನ್ನು ಮುಚ್ಚಿಟ್ರೆ ಕಷ್ಟ ಆಗ್ತದೆ. ಅದಕ್ಕೆ ಉತ್ತಮ ಶಿಷ್ಯನಾದ ಅರ್ಜುನ
ತನ್ನ ಆಂತರ್ಯದ ಭಾವವನ್ನೆಲ್ಲ ತನ್ನ ಗುರುವಿನ ಮುಂದೆ ತೆರೆದಿಟ್ಟು ಗುರುವೇ, ಚಂಚಲವಾದ ಮನಸ್ಸುಳ್ಳವರು ಸಮತ್ವ ರೂಪವಾದ ಯೋಗವನ್ನು ಪಡೆಯುವುದು ಹೇಗೆ ಅಂತ ಕೃಷ್ಣ ಭಗವಂತನನ್ನು ಕೇಳಿದಾಗ, ಅಲ್ಲಿ ಮುಂದೆ ಆ ಒಂದು ಭಗವಂತ ಸಾಮಾನ್ಯವಾಗಿ ಈ ಜ್ಞಾನ ಯೋಗವನ್ನು ಪಡಿಬೇಕು ಅನ್ನೋದಾಗಿದ್ರೆ ಮನಸ್ಸಿನ ಏಕಾಗ್ರತೆ ಬೇಕು ನೋಡು ಅರ್ಜುನ ಅಂದ. ಮನಸ್ಸಿನ ಚಂಚಲತ್ವ ಇದ್ರೆ ಆಗೋದಿಲ್ಲ, ಏಕಾಗ್ರತೆ ಬೇಕು. ಯಾಕಂದ್ರೆ ಮನಸ್ಸು ಬಹಳ ಸೂಕ್ಷ್ಮ ಅದ. ಸ್ವಲ್ಪ ವ್ಯತ್ಯಾಸ ಆದರೆ ಅದು ಯಾವ್ಯಾವ ಕಡೆ ಹೋಗ್ತದೆ. ಉದಾಹರಣೆ, ಸೂಜಿ ಅಂತ ಅದ, ಸೂಜಿಯಲ್ಲಿ ಹಿಂದೆ ಒಂದು ರಂಧ್ರ ಅಂತ ಇರ್ತದೆ, ಅಲ್ಲೊಂದು ಸಣ್ಣ ತೂತಿರ್ತದೆ. ಆ ತೂತಿನಲ್ಲಿ ದಾರವನ್ನು ಪೂರ್ಣಿಸುವಾಗ ಅದರ ಕೊನೆ ಭಾಗ ಬಹಳ ಸೂಕ್ಷ್ಮ ಮಾಡಬೇಕು. ದಾರದಷ್ಟು ಆಗಲಿದ್ರೆ ಹೋಗಲ್ಲ, ಸೂಕ್ಷ್ಮ ಮಾಡ್ತಿಲ್ಲ. ದಾರ ಸೂಕ್ಷ್ಮ ಆಗಬೇಕು ಮತ್ತು ದಾರವನ್ನು ಪೂರ್ಣಿಸುವಾಗ ಕೈಯ ಏಕಾಗ್ರತೆ ಬೇಕು. ಸ್ವಲ್ಪ ಅಲಗಾಡಿದ್ರೆ ಸಾಕು, ಈ ಕಡೆ ನೋವುತ್ತದೆ, ಈ ಕಡೆ ನೋವುತ್ತದೆ. ಅದರಂತೆ ಬ್ರಹ್ಮರಂಧ್ರದಲ್ಲಿ ಮನಸ್ಸು ಹೋಗ್ಬೇಕಲ್ಲ. ಈಗ ಸೂಜಿಲಿ ದಾರ ಹೋಗ್ಬೇಕಾದ್ರೆ ಇಷ್ಟು ಕತೆ ಅದ. ಬ್ರಹ್ಮರಂಧ್ರದಲ್ಲಿ ಮನಸ್ಸು ಹೋಗಬೇಕಾಗಿದ್ರೆ ಅದು ಮನಸ್ಸು ಸತ್ವಗುಣದ ಸೂಕ್ಷ್ಮತೆಯನ್ನು ಪಡೆದಿರಬೇಕು. ಸತ್ವಗುಣದ ಸೂಕ್ಷ್ಮತೆ ಇರಬೇಕಾದಲ್ಲಿ ಮನಸ್ಸಿನ ಏಕಾಗ್ರತೆ ಇರಬೇಕು. ಹಾಗೆ ಇಲ್ಲಿ ಏಕಾಗ್ರವು ನಿಶ್ಚಲವೂ ಆಗಿರಬೇಕು. ಸಾಮಾನ್ಯ ಇಲ್ಲಿ ನೋಡ್ರಿ, ಪ್ರತಿನಿತ್ಯ ನಿಮಗ ಅನುಭವ, ಯಾರಾದರೂ ಒಂದು ಕಾರಣಾಂತರದಿಂದ ಒಂದು ಫೋಟೋವನ್ನು ನಮ್ಮನ್ನು ತೆಗಿಬೇಕಾಗಿದ್ರೆ ನಮ್ಮ ದೇಹ ಏಕಾಗ್ರತೆಯನ್ನು ಮಾಡ್ಬೇಕು. ನಾವು ನಿಂದಿರ್ತೀವಿಲ್ಲ, ಹಿಂಗೆ ಅಲಗಾಡಲಾರ್ದ. ಒಂದು ವೇಳೆ ಅಲಗಾಡಿದ್ರೆ ನಿನ್ನ ಫೋಟೋ ಅಲಗಾಡ್ತದೆ. ಹಾಗೆ ಆ ಒಂದು ಜ್ಞಾನ ಯೋಗ ಇಷ್ಟು ಸೂಕ್ಷ್ಮ ಆದ ಅರ್ಜುನ. ಹೇಗೆ ಅಂದರೆ ಇದರಿಂದ ಏನು ಕಲಿಬೇಕು? ಆಧ್ಯಾತ್ಮ ರಂಗದಲ್ಲಿ ಮನಸ್ಸು ಜ್ಞಾನ ಸಾಧನೆಗೆ ಅನುಕೂಲವಾಗಿರಬೇಕು. ಮನಸ್ಸು ಯಾವುದಕ್ಕೆ ಅನುಕೂಲ ಆಗಿರಬೇಕು? ಭೋಗ ಸಾಧನೆಗೆ ಅಲ್ಲ. ಭೋಗ ಸಾಧನೆಗೆ ಯಾವಾಗ ಅನುಕೂಲ ಆಯಿತು ಅದು ಅಲುಗಾಡೋದೆ, ಅದು ಅಲುಗಾಡಬೇಕಲ್ಲ. ಮತ್ತು ಜ್ಞಾನ ಸಾಧನೆಗೆ ಯಾವಾಗ ಮನಸ್ಸು ಹೋಯ್ತಂದ್ರೆ ಅದು ಅಲುಗಾಡೋದಿಲ್ಲ. ಹಾಗಾಗಿ ನಾಯ ಬಾಲ ಅನ್ನುವಂಥದ್ದು ಇರ್ತದೆ. ಅದು ಒಂದು ಊದುವ ಕೊಳೆಯಲ್ಲಿ ಇಟ್ಟಾಗ ಅದು ಅಲುಗಾಡದಂತೆ ಕಾಣ್ತದೆ. ಅಲುಗಾಡೋದಿಲ್ಲ, ಅದು ಅಲುಗಾಡಿಸಲ್ಲ ಬಾಲ. ಆ ಕೊಳವೆಯಿಂದ ಬಾಲ ತೆಗೆದಾಗ ಮತ್ತೆ ಅಲುಗಾಡುತ್ತದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಮನಸ್ಸು ಸತ್ವಗುಣದಿಂದ ಕೂಡಿತ್ತು. ಹಿಂದೆ ಅದು ವಿವೇಕ ವೈರಾಗ್ಯದಿಂದ ಬಹಳ ಸೂಕ್ಷ್ಮ ಮಾಡಬೇಕು. ನಾವು ವಿವೇಕ ವೈರಾಗ್ಯದಿಂದ ಸೂಕ್ಷ್ಮ ಆಗಿರಬೇಕು ಮನಸ್ಸು. ಆವಾಗ ಆ ಮನಸ್ಸು ವ್ರತ ನಿಯಮಾದಿಗಳೆಲ್ಲವೂ, ಪೂಜೆ ಜಪಾದಿಗಳೆಲ್ಲವೂ ಮನಸ್ಸನ್ನು ಏಕಾಗ್ರವಾಗಿ ಮಾಡಿಕೊಳ್ಳುವುದಕ್ಕೆ ಏರ್ಪಟ್ಟಿವೆ. ಮನಸ್ಸು ಯಾವುದಕ್ಕಂದ್ರೆ ಇಷ್ಟಕ್ಕಾಗಿ ಅಂತ, ಏಕಾಗ್ರತೆಗಾಗಿ. ಆ ಕಾರಣ ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರೆ, ಏನಂದ್ರೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುಧಸ್ಕರಂ ಅಂತ ಈ ಒಂದು 34ನೇ ಶ್ಲೋಕದಲ್ಲಿ ಕೃಷ್ಣ
ಮನಸ್ಸು ಚಂಚಲವಾದದ್ದು ಒಪ್ತೀವಿ. ಕ್ಷೋಭೆಯನ್ನು ಉಂಟು ಮಾಡುವ ಸ್ವಭಾವ. ಕ್ಷೋಭೆ ಅಂದ್ರೇನು? ಚಂಚಲ, ಕ್ಷೋಭೆ, ಪಯ್ಯ ಶಬ್ದಗಳು. ಯಾವಾಗ ಚಂಚಲ ಆಯ್ತಿಲ್ಲ ಅದು ಅಸಮಾಧಾನ ಆಗ್ತದೆ, ಸಮಾಧಾನ ಆಗೋಲ್ಲ, ಕ್ಷೋಭೆಗೊಳ್ತದ. ಯಾವುದೋ ಒಂದು ಬೇಕು 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 ಬೇಕಂತ ಹೋಗಿ ಬಿಡ್ತದ. ಅದಕ್ಕೆ ಅದು ಸ್ವಭಾವನೂ ಅದ ಮತ್ತು ಬಲವಂತವಾಗಿರೋದು. ಅದು ಮನಸ್ಸು ಅಷ್ಟು ಬಲಾಢ್ಯ, ಸೂಕ್ಷ್ಮ ಯಾವುದದ ಅದು ಬಲಾಢ್ಯವಾಗಿರ್ತದೆ. ಉಳಿದ ಇಂದ್ರಿಯಾದಿಗಳಾವಲ್ಲ, ಕರ್ಮೇಂದ್ರಿಯಗಳು ಉಂಟು, ಜ್ಞಾನೇಂದ್ರಿಯಗಳು ಉಂಟು, ಶರೀರ ಕೂಡ ಉಂಟು, ಇಲ್ಲಂತಲ್ಲ. ಆದರೂ ಕೂಡ ಮನಸ್ಸಿನಷ್ಟು ಬಲಶಾಲಿಗಳು ಇವು ಅಲ್ಲ. ಯಾಕಲ್ಲಂದ್ರೆ ಮಹಾತ್ಮರು ಹೇಳ್ಯಾರ, ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಆಮೇಲೆ ಮನಸ್ಸಿಗೆ ಇಂದ್ರಿಯಾದಿಗಳಿಗೆ ನಾಥ ಅಂದ್ರೆ ಒಡೆ ಅಂತ, ಮನೋನಾಥ. ಇಂದ್ರಿಯಾದಿಗಳಿಗೆ ಒಡೆ ಅಂದ್ರೆ ಇಂದ್ರಿಯಾದಿಗಳಿಗಿಂತ ಬಲವಂತನಾಗಿರ್ತಾನೋ ಅಥವಾ ಸೋಲಾಗ್ತಾನೋ ಅಂದ್ರೆ ಬಲವಂತನಾಗಿರ್ತಾನ. ಹಾಗಾಗಿ ಆ ಪ್ರಸಿದ್ಧವೇ ಆದುದರಿಂದ ಮನಸ್ಸನ್ನು ನಿಗ್ರಹಿಸುವುದು ಗಾಳಿಯ ಮೂಟೆಯನ್ನು ಕಟ್ಟುವಂತೆ ಕೃಷ್ಣ ಸಾಧ್ಯವೆಂದು ನಾನು ತಿಳಿಯುತ್ತೇನೆ ಅಂತ ಅರ್ಜುನ ಅಂತ. ನೀವು ಹೇಳೋ ಪ್ರಕಾರ ಗಾಳಿನ ಕಟ್ಟಿ ಹಾಕ್ಬೇಕಂದ್ರೆ ಮೂಟೆ ಗಂಟು ಕಟ್ಟಕ್ಕೆ ಬರ್ತದೆ ಏನು ಗಾಳಿನ? ಅದ್ರಂಗೆ ಮನಸ್ಸನ್ನು ನಿಗ್ರಹಿಸ್ಬೇಕಂದ್ರೆ ಹೆಂಗ ನಿಗ್ರಹ ಮಾಡಕ್ ಬರ್ತದ ಭಗವಂತ ಅನ್ನೋ ಮಾತನ್ನ ತನ್ನ ಮನದ ಆಳವನ್ನು ಬಿಚ್ಚಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ಯಾನ. ಯಾಕಂದ್ರೆ ಕೃಷ್ಣ ಮನಸ್ಸು ಅತ್ಯಂತ ಚಂಚಲ ಸ್ವಭಾವವುಳ್ಳದ್ದು. ಎಷ್ಟು ಸ್ವಭಾವ ಚಂಚಲ ಅಂದ್ರೆ ಅದಕ್ಕೆ ಇಷ್ಟೇ ಒಂದು ನಿಮಿಷಕ್ಕೆ ಇಷ್ಟೇ ದೂರ, ಒಂದು ಗಂಟೆಗೆ ಇಷ್ಟೇ ದೂರ ಹೋಗುತ್ತದಂತ ಇವತ್ತಿಗೂ ಕೂಡ ಮನಸ್ಸಿನ ವೇಗವನ್ನ ಯಾರು ಬರೋದಿಲ್ಲ, ಬರಲಿಕ್ಕೆ ಅಳತೆ ಮಾಡಕ್ಕೆ ಅಸಾಧ್ಯ. ಎಲ್ಲವನ್ನ ಬರೆದಾರ. ಹಡಗು ನೀರಿನಲ್ಲಿ ಎಷ್ಟು ಹೋಗ್ತದ ಒಂದು ತಾಸಿಗೆ, ವಿಮಾನ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತದ, ರೈಲು ಒಂದು ತಾಸಿಗೆ ಎಷ್ಟು ಓಡ್ತದ, ಇವೆಲ್ಲವನ್ನು ಗೊತ್ತಲ್ಲ. ಆದರೆ ಮನುಷ್ಯನ ವೇಗವನ್ನು ಯಾರಾದ್ರೂ ಬರೆದಾರೇನು ಅಂದ್ರೆ ಬರೋದಿಲ್ಲ ಅಂತ. ಯಾಕೆ ಬರಲಿಲ್ಲ ಅಂದ್ರೆ ಅದರ ವೇಗ ಯಾರಿಗೂ ತಿಳಿದಲ್ಲ, ಅದಕ್ಕೆ ಇಲ್ಲಿವರೆಗೂ ಬರೋದಿಲ್ಲ ಅಂತ ಅರ್ಥ. ಕಾರಣ ಏನಂದ್ರೆ ಅದು ರೈಲು ಎಷ್ಟೋ, ವಿಮಾನ ಎಷ್ಟೋ, ಹಡಗು ಎಷ್ಟೋ ಹೋಗ್ಬೋದು. ಆದರೆ ಮನಸ್ಸು ಒಂದು ಕ್ಷಣದಲ್ಲಿ ಕೈಲಾಸಕ್ಕೂ ಕೂಡ ಹೋಗಿ ಬರ್ತದೆ ಕಲ್ಪನೆ ಮಾಡಿ. ಒಂದು ಕ್ಷಣದಲ್ಲಿ ಪರದೇಶಕ್ಕೂ ಹೋಗಿ ಬರ್ತದೆ. ಅಂದ್ರೆ ಒಂದು ಕ್ಷಣ ಕೂಡ ಬೇಕಾಗದಂತೆ ಅದಷ್ಟು ದೂರ ಹೋಗ್ತದಂದ್ರೆ ಅದರ ವೇಗ ಎಷ್ಟಿರಬಹುದು. ಅಂಥದ್ದನ್ನ ನಾವು ಒಂದು ನಿಮಿಷವೂ ಒಂದು ವಸ್ತುವಿನಲ್ಲಿ ಇರದೆ ಅನೇಕ ವಸ್ತುಗಳ ಮೇಲೆ ಹರಿಯುತ್ತದೆ. ಬಸ್ಸು ಒಂದು ಗಂಟೆಗೆ ದಾರಿಯಲ್ಲಿ 3-4 ಊರು ದಾಟಿ ಹೋಗ್ತದೆ. ರೈಲು ಒಂದು 10 ಊರು ದಾಟ್ತದೆ. ವಿಮಾನ ಅಂತ ಒಂದು 10 ರಾಜ್ಯಗಳನ್ನು ದಾಟ್ತದೆ ಒಂದು ತಾಸಿನಲ್ಲಿ ಅಂತ ಇಟ್ಕೋರಿ. ಆದರೆ ಮನಸ್ಸು ಮಾತ್ರ ಅನೇಕ ವಿಷಯಗಳಿಗೆ ಹರಿಯುತ್ತದೆ. ಎಷ್ಟು 1, 2, 3, 4 ಎಷ್ಟಾವ 100 ಸಾವಿರ ಕೋಟಿಗಳುಂಟು ಶಂಕರ್. ಅಂದ್ರೆ ಆಯಾ ದುಃಖಗಳು ಒಂದೇ ವಸ್ತುವಿನಿಂದ ಆಗಿಲ್ಲ, ಅವು 100 ಕೋಟಿ ಅವ ಅಂತ ಅರ್ಥ ಮಾಡಬೇಕು. ಅಷ್ಟನ್ನ ಒಂದು ನಿಮಿಷದಲ್ಲಿ ಮುಟ್ಟಿ ಬರ್ತದಂದ್ರೆ ಇದರ ಇಂತಹ ಸ್ವಭಾವ ಸರ್ವರಿಗೂ ಅನುಭವ ಸಿದ್ಧ. ನಮಗೂ ಅನುಭವ, ನಿಮಗೂ ಅನುಭವ.
ಅದಕ್ಕಾಗಿ ಮಹಾಪುರುಷನೇ, ಈ ಮನಸ್ಸು ಚಂಚಲ ಮಾತ್ರವಲ್ಲ, ಪ್ರಮಾತಿಯೂ ಆಗಿರಬಹುದು. ಅಂದರೆ ಇಂದ್ರಿಯಗಳಿಗೆ ಮೊದಲು ಹೇಳಿದಂತೆ ಒಡೆಯನೂ ಆಗಿರುವನು ಮತ್ತು ಅವುಗಳ ಪಾಲಕನು ಮತ್ತು ಆಜ್ಞೆಯನ್ನು ಮಾಡುವಂಥವನು. ಯಾವರಿಗೆ ಅಂದರೆ ಇಂದ್ರಿಯಾದಿಗಳಿಗೆ. ಇವೆಲ್ಲ ಅವನು ಹೇಳ್ದಂಗೆ ಕೇಳ್ತಾ, ಇವು ನಾವು ಹೇಳ್ದಂಗೆ ಕೇಳಂಗಿಲ್ಲ ಅವು. ಹಾಗಾಗಿ ಇದು ಮನಸ್ಸು ಬಲವಂತವೂ ಆಗಿ ಪ್ರಮಾತಿಯಾಗಿ ಯಾವುದಾದರೂ ಒಂದು ವಿಷಯದಲ್ಲಿ ತೊಡಗಿಕೊಂಡರೆ ಅಲ್ಲಿಂದ ಅದನ್ನು ಬಿಡಿಸುವುದು ಅಶಕ್ಯವಾಗಿರುತ್ತದೆ. ಅದನ್ನು ಹಿಡಿಯುವುದು ಬಹಳ ಸುಲಭ, ಬಿಡಿಸೋದು ಬಹಳ ಕಷ್ಟ. ಅದಕ್ಕಾಗಿ ನಾವು ಜನ್ಮ ಜನ್ಮದಿಂದ ಹಿಡ್ದೀವಿ. ಒಂದು ಸಲ ಹಿಡಿದ್ರೆ ಅದು ಬಿಡಿಸೋಕೆ ಭಾಳ ಕಷ್ಟ ಅದ. ಜನ್ಮ ಜನ್ಮಾಂತರ ನಾವು ಲೌಕಿಕವನ್ನು, ಮಿಥ್ಯವಾದ ವಸ್ತುಗಳನ್ನ ಇಟ್ಕೊಂಡು ನಾವೇನಂದ್ರೆ ಜೇನು ತಟ್ಟೆ ಇರ್ತದಲ್ಲ, ಒಣಗಿನ ಜೇನು ತಟ್ಟೆಯನ್ನು ಬಾಯಲ್ಲಿ ಇಟ್ಟುಕೊಂಡು ತುಪ್ಪವನ್ನು ಸವಿಬೇಕಂತ ಅಂದಂಗಾಗ್ಯದ. ಅದು ತುಪ್ಪ ಇರ್ತದೇನು? ಅದು ಜೇನಿನ ತಟ್ಟೆ ಅಲ್ಲೇನು? ಹೌದು, ಆದ್ರೆ ಅದು ತುಪ್ಪಿಲ್ಲ. ಇಲ್ರಿ, ಅದ್ರ ತುಪ್ಪ ನಾನು ಕುಡಿತೀನಿ, ಸವಿತೀನಿ ಅಂದ್ರೆ ಎಷ್ಟು ಮೂರ್ಖತನ. ಅದರಂತೆ ಇಲ್ಲಿಯೂ ಕೂಡ ವಿಷಯಾದಿಗಳನ್ನು ಹಿಡಿದುಕೊಂಡು ನಾನು ಸುಖಿಯಾಗಬೇಕಂತ ಯಾವನು ಅಂತನಂದ್ರೆ ಅದರಂತೆ ಇವನು ಮೂರ್ಖನೇ ಅಂತ. ಜೇನುತುಪ್ಪ ಕುಡಿಬೇಕಂದ್ರೆ ಹೆಂಗೆ ಪ್ರಯತ್ನ ಮಾಡ್ತಾನೆ, ಅದರಂತೆ ವಿಷಯಾದಿಗಳನ್ನ ಹಿಡಿದುಕೊಂಡು ಸುಖ ಪಡಬೇಕಂತ. ಅದು ಬಿಟ್ಟಾಗ ಸುಖ ಆಗೋದು, ಇವನು ಹಿಡಿದು ಸುಖ ಪಡಬೇಕಂತ. ಹಾಗಾಗಿ ಕೃಷ್ಣ ಪರಮಾತ್ಮ ಒಂದು ವಸ್ತುವಾದ, ನಿಮ್ಮೆಲ್ಲ ನೋಡಿರಿ, ಉಡು ಅಂತ ಇರ್ತದ, ನೋಡಿಲ್ಲ ನೀವು? ನೋಡಿರ್ತೀರಿ. ಅದು ಎಲ್ಲಾದರೂ ನಡೀತಾ ನಡೀತಾ ಹೋಗಿ ಏನಾನ ಒಂದು ಹಿಡಿತು ಒಂದು ಕ್ಷಣ ಅಂದರೆ ಬಿಡಿಸೋದಕ್ಕೆ ಬಹಳ ಪ್ರಯತ್ನ ಮಾಡಬೇಕು, ಜಲ್ದಿ ಬಿಡೋದಿಲ್ಲ. ಒಂದೊಂದು ಸಲ ಶರೀರಕ್ಕೆ ಟ್ಯಾಕ್ಟರ್ ಹಚ್ಚಿ ಕಿತ್ತಿದ್ರೆ ಅದು ಕಿತ್ತಂಗಿಲ್ಲ ಅಂತ ನೋಡ್ರಿ. ಎಷ್ಟು ಬೇಗ ಹಿಡಿಬಹುದು ಒಂದು ಹುಳ, ಒಂದು ಪ್ರಾಣಿ. ಅದರಂತೆ ಮನಸ್ಸು ಯಾವುದಾದ್ರೂ ಒಂದು ವಸ್ತುವನ್ನು ಹಿಡಿತಂದ್ರೆ ಅದನ್ನ ಬಿಡಿಸಬೇಕಾದ್ರೆ ಆ ಹುಡು ಬಿಟ್ಟಿತ್ತು ಒಂದು ಸಲ, ಮನಸ್ಸು ಮಾತ್ರ ಬಿಡಂಗಿಲ್ಲ, ಮನಸ್ಸು ಬಿಡಂಗಿಲ್ಲ. ಅಂಥದ್ದನ್ನ ಲೋಕದಲ್ಲಿ ಬಿಡಿಸುವಂತ ಅವಶ್ಯಕತೆ ಇದೆ. ಒಂದು ಕಾರ್ಯದಲ್ಲಿ ಪ್ರವರ್ತಿಸಿದ ಒಬ್ಬನನ್ನು ಅಲ್ಲಿಂದ ನಿವೃತ್ತಿ ಮಾಡಲಿಕ್ಕೆ ಆಗದೆ ಹೋದರೆ ಅವನಿಗೆ ಬಲವಂತನೆನ್ನುತ್ತಾರೆ. ಅದನ್ನು ಎಲ್ಲಿ ಹೋಗ್ಯದ ಅಲ್ಲಿಂದ ಮತ್ತೆ ವಾಪಸ್ ಕಿತ್ತಿದ ಅಂದ್ರೆ, ಹುಡುಗನ ಬಾಲ್ ಹಿಡಿದು ಕಿತ್ತಿದ್ರೆ ಬಲವಂತಲ್ಲ ಅವನು ಹೇಳಿ ಅಂತೇನು. ಆದರೆ ಬಲವಾದ ಮನಸ್ಸುಳ್ಳವನೇ, ಬಲವಾಗಿದ್ದಾಗ ಆ ವಿಷಯಗಳಿಂದ ಕಿತ್ತಲಿಕ್ಕೆ ಸಾಮರ್ಥ್ಯ ಅದ. ಹಾಗಾಗಿ ಇದರಂತೆ ವಿಷಯದಲ್ಲಿ ಪ್ರವೇಶ ಮಾಡಿದ ಮನಸ್ಸು ವಿಷಯದಿಂದ ಬಿಡಿಸಲು ಅವಶ್ಯಕವಾದುದರಿಂದ ಅದು ಅತ್ಯಂತ ಬಲಶಾಲಿ ಎಂದು ತಿಳಿಯಬೇಕು. ಬಹಳ ಬಲ ಬೇಕು, ಬಹಳ ಸಾಮರ್ಥ್ಯ ಬೇಕು, ಬಹಳ ಏಕಾಗ್ರತೆ ಬೇಕು. ಇವೆಲ್ಲ ಸಾಮರ್ಥ್ಯ, ಬಲವಂತ, ಏಕಾಗ್ರತೆ ಮನೆ ಕೊಂತು ಒಂದು ದಿವಸ ಶಾಸ್ತ್ರ ಕೇಳಿದ್ರೆ ಬರೋದಲ್ಲ. ಇದು ಬಹಳ ಬಹಳ ಹಿಂದಿನ ಜನ್ಮದ ಪುಣ್ಯ ಮೊದಲು ಬೇಕು. ಆ ಪುಣ್ಯದ ಪ್ರಭಾವದಿಂದ ಎರಡು ಲಾಭ ಆಗ್ತಾವ. ನಮಗೇನು ವರ್ತಮಾನದಲ್ಲಿ ನಮಗೆ ಭೋಗ ಭಾಗ್ಯಕ್ಕೆ ಏನು ಬೇಕಾಗಿದೆ ಅವೆಲ್ಲವೂ ಸರಳವಾಗಿ ಸಿಗಬೇಕಾಗಿದ್ರೆ ಅದಕ್ಕೆ ಸಕಾಮ್ಯ ಪುಣ್ಯದ ಫಲ ಬೇಕು. ಸಕಾಮ್ಯ ಪುಣ್ಯದ ಫಲ ಮಾಡದೇ ಇದ್ರೆ ಈ ಭೋಗ ದೊರೆಯೋದಿಲ್ಲ. ಅಂದ್ರೆ ಅದು ಮಾಡ್ಬೇಕಂತ ಅರ್ಥ ಆಯ್ತಲ್ಲ.
ಅದು ಮಾಡಿದರೆ ನೀನು ಭೋಗಕ್ಕೆ ಕೊರತೆ ಇಲ್ಲಂದ್ರೆ ಯೋಗಕ್ಕೆ ಸಮಯ ಸಿಗ್ತದೆ. ಭೋಗಕ್ಕೆ ಕೊರತೆ ಇಲ್ಲಂದ್ರೆ ಯೋಗ ಮಾಡಕ್ ಬರ್ತದಿಲ್ಲ. ಆರಾಮಾಗಿ ಕುಂತು ಸಂತರಲ್ಲಿ, ಶರಣರಲ್ಲಿ, ಮಹಾತ್ಮರಲ್ಲಿ, ಸಂಚಾರಲ್ಲಿ ಏನೇ ಮಾಡ್ಲಿಕ್ಕೆ ಅವಶ್ಯಕತೆ ಅದ. ಬೆಳಗ್ಗೆದ್ರೆ ನಮ್ಗೆ ಇರದೇ ಒಂದು ಪ್ರತಿಬಂಧಕ ಇತ್ತು ಅಂದ್ರೆ ಅಲ್ಲಿಗೆ ಹೋಗಿ ಬರಂಗಿಲ್ಲ. ಅಂದ್ರೆ ಏನ್ ಮಾಡ್ತದ? ಭೋಗ ಕೊಡ್ತದ, ಭೋಗದಿಂದ ಯೋಗದ ಕಡೆ ಸಮಯ ಕೊಡ್ತದ. ಅದು ಮಾಡ್ತಾ ಮಾಡ್ತಾ ಅದೇ ನಿಷ್ಕಾಮ ಆಯ್ತು ಅಂದ್ರೆ, ಅದು ನಿಷ್ಕಾಮಕ್ಕೆ ಹೋದ್ರೆ ಅವಾಗ ಏನಾಗ್ತದಂದ್ರೆ ಅದೇ ನಿಷ್ಕಾಮ ಪುಣ್ಯ ಒಬ್ಬ ಸಂತನ ಕಡೆ, ಒಬ್ಬ ಗುರುವಿನ ಕಡೆ ಮಾರ್ಗವನ್ನು ತೋರಿಸ್ತದೆ. ಇವು ಯಾರಿಗೆ ಇಲ್ಲ ಅದೇ ಜನ ಜಗತ್ತಿನಲ್ಲಿ ಹೊರಗಾರ ಅಂತ ಹೋಗಿ ನೋಡ್ರಿ. ಇವು ಇಲ್ದವರೇ ಹೊರಗಾರ. ಇದ್ದವರು ಹೊರಗಿದ್ರು ಕೂಡ ಒಳಗೆ ಬಂದ್ರಿಲ್ಲ. ನೀವ್ಯಾಕೆ ಬಂದ್ರಿ, ಅವ್ರ್ಯಾಕೆ ಬರಲಿಲ್ಲ? ಅವ್ರಿಗೆ ಆ ಬಲ ಇಲ್ಲ, ಬಂದಿಲ್ಲ. ನಿಮಗೆ ಬಲ ಆದಾಗ ಬಂದಿರಂತ ಇಲ್ಲೇ ಅನುಭವ ಆದ. ಹಾಗಾಗಿ ಅದು ಅನೇಕ ಜನ್ಮಗಳಿಂದ ಅನೇಕ ಸಹಸ್ರ ವಿಷಯಗಳ ವಾಸನೆಯನ್ನ ತನ್ನೊಳಗೆ ಇಟ್ಟುಕೊಂಡಿರುವುದರಿಂದ, ಒಂದೇ ವಿಷಯ ಇಟ್ಟುಕೊಂಡಿತ್ತಂದ್ರೆ ಏನ್ ದೊಡ್ಡ ಮಾತಲ್ಲ. ಒಬ್ಬ ಬಲವಂತನಾಗಿದ್ರೂ ಕೂಡ 10 ಮಂದಿ ಮಧ್ಯದಲ್ಲಿ ಒಬ್ಬ 10 ಜನನನ್ನ ಜಯಿಸುವುದು ಬಹಳ ಕಷ್ಟ ಆಗ್ತದೆ. ಕಷ್ಟ ಇಲ್ರಿ, ಆದ್ರೆ ಒಬ್ಬನೇ ಇದ್ರೆ ಜಯಿಸೋದು ಸುಲಭ. ಹಾಗಾಗಿ ಅನೇಕ ವಿಷಯಗಳಾವಲ್ಲಿ. ಬರೇ 5 ಪಂಚ ವಿಷಯಗಳಂದ್ರೆ ಮೊದಲೇ ಹೇಳಿಲ್ಲ, 100 ಸಾವಿರ ಕೋಟಿಗಳುಂಟು ಸಂಕರ. ಒಂದೇ ಎರಡೇ ಅಂತ ಹೇಳಂಗಿಲ್ಲ. ಇಲ್ಲಿ ಅರ್ಜುನ ಪ್ರಶ್ನೆ ಏನಂದ್ರೆ, ಮನಸ್ಸಿಗೆ ಚಂಚಲ, ಪ್ರಮಾತಿ ಮತ್ತು ಬಲವುಳ್ಳದ್ದು, ಶಕ್ತಿ ಉಳ್ಳದ್ದು ಮತ್ತೆ ದೃಢವಾಗಿ ಇರುವುದು, ಈ 4 ವಿಶೇಷಣಗಳನ್ನ ಜೋಡಿಸಿ ಮನಸ್ಸಿನ ಬಗ್ಗೆ ಅದು ಬಹಳ ಬಲ ಅಂತ ಹೇಳ. ಆತ ಬಹಳ ಬಲಶಾಲಿ ಅಂದ್ರೆ ಒಂದೇ ನೋಡಿ ಹೇಳ್ತಾರೆ. ಅವನ ಶರೀರ ನೋಡ್ತಾರ, ಅವನ ಬುದ್ಧಿವಂತಿಕೆ ನೋಡ್ತಾರ, ಅವನ ವಿಚಾರ ನೋಡಿ ಆ ಮನುಷ್ಯನ ತಡವುದ್ರೆ ನಾವು ಉಳಿಯೋದಿಲ್ಲ ಅಂತೀವಿ. ಯಾಕಂದ್ರೆ ಎಲ್ಲ ಸೇರಿ ಆ ವ್ಯಕ್ತಿಯನ್ನು ಅಳತೆ ಮಾಡಿರ್ತಾರೆ ಮಹಾತ್ಮರು. ಹಾಗಾಗಿ ಇದು ಅತ್ಯಂತ ಚಂಚಲ ಆಗಿದೆ ಅಂತ ನೀನು ಯಾವ ಸಂಶಯ ಇಲ್ದಂಗೆ ನಾವು ತಿಳ್ಕೋಬೇಕು. ಯಾರು ಸಾಧಕರು ನಾವು ಅದೇನಪ್ಪ ಬಹಳ ಸರಳ ಅದ, ಶಾಸ್ತ್ರ ಕೇಳಿವಿ ನಿಂತದ ಅಂತ ಹೇಳಂಗಿಲ್ಲ. ಯಾವಾಗ ಎಲ್ಲಿಗೆ ಎಳ್ಕೊಂಡು ಹೋಗ್ತದೋ ಗೊತ್ತಿಲ್ಲ ಅಂತ. ಹಾಗಾಗಿ ಸದಾ ಕಾಲ ಎಚ್ಚರ ಇರಬೇಕು. ಎಲ್ಲಿ ಎಚ್ಚರ ಇರಬೇಕು? ಎಚ್ಚರ ಎಲ್ಲಿರಬೇಕು? ನಿಜಕ್ಕೂ ಒಂದು ಪದ್ಯದಲ್ಲಿ ಹೇಳಬೇಕು, ವಿನುದ ಗುರುಮೂರ್ತಿ ಅನ್ನೋ ಪದ್ಯದ ಹೇಳ್ಯಾರಲ್ಲ, ಅಲ್ಲಿ ಎಚ್ಚರ ಇರಬೇಕು. ಸದಾ ಕಾಲ ಶಾಸ್ತ್ರದಲ್ಲಿ ಎಚ್ಚರ ಇರಬೇಕು. ನೋಡ್ರಿ, ಸಂಸಾರದಲ್ಲಿ ಎಷ್ಟನ ಮಾಲುಗೆ ಏನು ತೊಂದರೆ ಇಲ್ಲ, ಹೆಂಗದ್ರೆ ಹಾಳಾಗದು. ಎದ್ರೂ ಏನಾಗಬೇಕು ಅಷ್ಟೇ ಆಗ್ತದ. ನೀ ಕಣ್ತರ್ನು ಮಕ್ಕಂಡ್ರು ಅಷ್ಟೇ ಆಗ್ತದ. ಹೊಲ್ದಾಗ ಜೋಳ ಬಿತ್ತೀವಿ, ಹತ್ತಿ ಬಿತ್ತೀವಿ ಅಂತೇಳಿ ಹೆಚ್ಚಾಗಲಂತ ದಿವಸ ನೀ ಧ್ಯಾನ ಮಾಡಿದ್ರು ಕೂಡ ಎಷ್ಟು ಆಗ್ಬೇಕೋ ಅಷ್ಟೇ ಆಗ್ತದ. ನೀನು ಅದ್ರ ನೆನಪೇ ಮಾಡಬೇಡ, ಎಷ್ಟು ಆಗ್ಬೇಕೋ ಅಷ್ಟೇ ಆಗ್ತದೆ. ಬಾರದು ಬಪ್ಪದು, ಬಪ್ಪದು ತಪ್ಪದು. ಆದರೆ ಪಾರಮಾರ್ಥ ವಿಷಯದಲ್ಲಿ ಬಹಳ ಜಾಗೃತರು, ಎಚ್ಚರ ಇರಬೇಕು. ಸ್ವಲ್ಪ ನೀನು ಕಣ್ಣು ಮುಚ್ಚಿದೆ ಅಂದ್ರೆ ಅದು ಹೇಗೆ ಆಗ್ತದೆ ಅಂದ್ರೆ, ಬಸ್ಸು ಬಹಳ ಸ್ಪೀಡ್ ಹೊಂಟಿತ್ತು, ಡ್ರೈವರ್ ನಡೆಸ್ತಿದ್ದ, ಬಹಳ 400 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಇನ್ನೇನು ಒಂದು 50-60 ಕಿಲೋಮೀಟರ್ ದೂರ ಉಳಿದಿತ್ತು. ಸದಾಕಾಲ ಜಾಗ್ರತೆಯಿಂದ
ಡ್ರೈವರು ಡ್ರೈವಿಂಗ್ ಮಾಡ್ತಿದ್ನಲ್ಲ, ಗಾಡಿ ಚಲಾಯಿಸ್ತಿದ್ದ, ಒಂದೇ ಒಂದು ಕ್ಷಣ ಕಣ್ಣು ಮುಚ್ಚಿದ್ ನೋಡ್ರಿ. ಎಷ್ಟೊತ್ತು? 6-7 ತಾಸು ಕಣ್ಣು ತೆರೆದು ಜಾಗೃತಿಯಿಂದ ಗಾಡಿ ಓಡಿಸೋನು ಒಂದೇ ಒಂದು ಕ್ಷಣ, ಭಾಳ ದೂರ ಇಲ್ಲ, ಇನ್ನೊಂದು 20-30 ನಿಮಿಷ ಆದ್ರೂ ಬರ್ತಿತ್ತು, ಅಷ್ಟರೊಳಗೆ ಕಣ್ಣು ಮುಚ್ಚಿದ, ಗಾಡಿ ಅಪಘಾತಕ್ಕೆ ಈಡಾಗಿ ತಾನು ಹೋದ. ತನ್ನ ನಂಬಿ ಯಾರು ಬಸ್ಸಿನಾಗ ಕುಂತಾರ ಅವರಿಗೂ ಕೂಡ ಅಪಾಯ ಆಯ್ತು ನೋಡ್ರಿ. ಇಲ್ಲಿಂದ ಅಲ್ಲಿ ಹೋಗ್ತಾನೆ ಕಣ್ಣು ಮುಚ್ಚೇನೇನು? ಇಲ್ಲ, ಒಂದು ಕ್ಷಣ. ಅದರಂತೆ ಇಲ್ಲಿ ಕೂಡ ಮುಂದೆ ಹೇಳ್ತಾರ, ಆಕಾಶದಲ್ಲಿ ಕಟ್ಟುವ ವಾಯುವನ್ನು ಮೂಟೆ ಕಟ್ಟುವುದು ಹೇಗೆ ಅಸಾಧ್ಯವೋ, ಗಾಳಿ ಆದಲ್ಲ, ಮೂಟೆ ಕಟ್ಟಕ್ ಬರ್ತದೆ, ಗಂಟು ಕಟ್ಟಕ್ ಬರ್ತದ, ಬ್ಯಾಗಿನ ಇಡಕ್ ಬರ್ತದ? ಇಲ್ಲ. ಹಾಗೆ ಚಂಚಲವಾದ ಮನಸ್ಸಿಗೆ ನಿಶ್ಚಲತೆಯನ್ನು ಉಂಟು ಮಾಡುವುದು ಅವಶ್ಯಕವಾಗಿದೆ ನೋಡಪ್ಪ. ಇದೇ ವಿಷಯವನ್ನು ಮತ್ತೊಂದು ಶಾಸ್ತ್ರದಲ್ಲಿ ಕೂಡ ಮಹಾತ್ಮರು ಹೇಳ್ತಾರ, ಅಶಬ್ದ ಪಾನ ಆತ ಸುಮೋರೋನ್ಮೂಲನದಪಿ ಅಪಿವನ್ ನಾತ್ಸಾಧೋ ವಿಷಮಶ್ಚಿತ ನಿಗ್ರಹ. ಇಲ್ಲಿ ಇದರ ಸಾರಾಂಶ, ಸಾಧುವೆ ಮಹಾ ಸಮುದ್ರವನ್ನ ಕುಡಿಯುವುದಕ್ಕಿಂತಲೂ ಸುಮೇರು ಪರ್ವತವನ್ನ ಮೂಲ ಸಹಿತವಾಗಿ ಕಿತ್ತಿ ಹಾಕುವುದಕ್ಕಿಂತಲೂ ಅಗ್ನಿ ಭಕ್ಷಣೆ ಮಾಡುವುದಕ್ಕಿಂತಲೂ ಚಿತ್ತ ನಿಗ್ರಹವು ಕಠಿಣ ಎಂದರ್ಥ. ಎಷ್ಟು ಪ್ರಯತ್ನ ಮಾಡಿರಬಹುದು ಅಂತವ್ರು. ಯಾಕಂದ್ರೆ ಇಲ್ಲಿ ಮಹಾ ಸಮುದ್ರದ ನೀರನ್ನ ಇಲ್ಲೊಬ್ಬ ಋಷಿನೇ ಕುಡಿದಾರಲ್ಲ. ಯಾರವರು? ಅಗಸ್ತ್ಯ ಮಹರ್ಷಿಗಳು. ಅದೇನ್ ದೊಡ್ಡ ಮಾತಲ್ಲ. ಬಲವಂತನಾಗಿದ್ರೆ ಮಾಡಬಹುದು, ಕುಡಿಬಹುದು. ಮೇರು ಪರ್ವತವನ್ನ ಮೂಲ ಸಹಿತವಾಗಿ ಕಿತ್ತಿ ಹಾಕಬಹುದು. ಸಣ್ಣ ಗುಡ್ಡ ಕೆತ್ತಕ್ಕಾಗೋದಿಲ್ಲ. ಮೇರು ಪರ್ವತವನ್ನ ಕೃಷ್ಣ ಕೊಡೆ ಮಾಡಿಡ್ದ ನೋಡು. ಮಳೆ ಬಂದ ಗೋವುಗಳನ್ನು ಕಾಯುವಂತ ಪ್ರಸಂಗದಲ್ಲಿ ಅದೇನು ಅಸಾಧ್ಯನ ಆಯ್ತಲ್ಲ. ಇನ್ನೊಂದು ಮಾತಾಡ್ತಾರ, ಇಲ್ಲಿ ಅಗ್ನಿ ಭಕ್ಷಣೆ ಮಾಡಬಹುದು, ಬೆಂಕಿಯನ್ನೇ ತಿನ್ನಬಹುದು. ಭಕ್ಷಣೆ ತಿನ್ನಬಹುದು ಅಂತ. ಈಗ ಕೆಲವು ಮಂದಿ ನೋಡಿರಲಿಲ್ಲ, ಬೆಂಕಿ ಬಾಯಿಯಿಂದ ಬರ್ತಿರ್ತದ ಹೊರಗೆ. ಅದನ್ನು ಮಾಡ್ತಾರೆ ಸಾಧನೆಗಳಿಂದ. ಆದರೆ ವಿಷಮ ಚಿತ್ತ ನಿಗ್ರಹ, ಈ ಹರಿದಾಡುವ ಮನಸ್ಸು ನಿಲ್ಲಿಸುವುದು ಇವುಗಳಕ್ಕಿಂತ ಕಠಿಣ ಅಂದ. ಮನಸ್ಸಿನ ಬಗ್ಗೆನೇ ಹೇಳ್ತಾರ ಅವರು. ಹಾಗಾಗಿ ಇಲ್ಲಿ ದೋಷಾನ್ ಕರ್ಷತಿ ನಿವಾರ ಇತೀತಿ ಕೃಷ್ಣ, ಪುರುಷಾರ್ಥಾನ್ ಕರ್ಷತಿ ಪ್ರಾಪ ಇತೀತಿ ಕೃಷ್ಣ ಅಂದ. ಅಂದ್ರೆ ತಾವೇ ಕಳೆದುಕೊಳ್ಳಲು ಅವಶ್ಯಕವಾದ ಭಕ್ತ ಜನರ ಪಾಪಾದಿ ದೋಷಗಳನ್ನ ಯಾವನು ಹೋಗಲಾಡಿಸಿಕೊಳ್ಳುವನು ಅವನು ಕೃಷ್ಣ. ಕೃಷ್ಣ ಅಂತ ಯಾರು ಎನ್ಬೇಕು ಅಂದ್ರೆ, ಯಾರ ಹೃದಯದಲ್ಲಿ ಪಾಪ ದೋಷಗಳ ನಿವೃತ್ತಿ ಆಗ್ಯಾವ ಅಂದ್ರೆ ಅವನೇ ಕೃಷ್ಣ. ಭಕ್ತ ಜನರ ಪಾಪಾದಿ ದೋಷಗಳನ್ನು ಯಾವನು ಹೋಗಲಾಡಿಸುವನು ಅವನು ಕೃಷ್ಣ. ಭಕ್ತರ ಪಾಪ ದೋಷಗಳನ್ನು ಹೋಗಲಾಡಿಸುವನು ಕೃಷ್ಣ ಅಂದ್ರೆ ಏನರ್ಥ? ಗುರು ಅಂತ ಅರ್ಥ, ಪರಮಾತ್ಮ ಅಂತ ಅರ್ಥ. ಮತ್ತು ಸ್ವಪ್ರಯತ್ನದಿಂದ ಪಡೆಯಲು ಅಶಕ್ಯವಾದ ಪುರುಷಾರ್ಥಗಳನ್ನು ಸಹ ಯಾವನು ಭಕ್ತರಿಗೆ ದೊರೆಯುವಂತೆ ಅನುಗ್ರಹಿಸುವನು ಅವನು ಕೃಷ್ಣ. ಇವೆಲ್ಲ ಯಾರೆಲ್ಲ ಅವಂದ್ರೆ ಅಂತ ಮಹಾತ್ಮರಲ್ಲಿರ್ಬೋದು. ನಮಗೆ ಎರಡೂ ಪ್ರಾಪ್ತಿ ಆಗ್ತಾವ, ಇಷ್ಟ ಅನಿಷ್ಟ. ನಮಗೆ ಪುಣ್ಯದಿಂದ ಪ್ರಾಪ್ತಿ ಆಗುವಂಥದ್ದನ್ನು ಕೊಡ್ತಾನ,
ನಮಗ ನಿಷ್ಕಾಮದಿಂದ ನೀನು ಬೇಡದೇ ಇದ್ದರೂ ಕೂಡ ಮೋಕ್ಷವನ್ನು ಕೂಡ ಕೊಡ್ತಾನಂತ. ಭೋಗ ಮತ್ತು ಮೋಕ್ಷವನ್ನು ಕೊಡುವಂಥ ತಾಕತ್ತು ಪರಮಾತ್ಮನಿಗೆ ಗುರುನಾಥನಿಗೆ ಉಂಟು. ಆದರೆ ಅದು ಪಡಿಬೇಕಾಗಿದ್ರೆ ಅಂಥ ಮನಸ್ಸಿರಬೇಕಲ್ಲ, ಸಮರ್ಥವಾದ ಮನಸ್ಸು ಬೇಕಾಗಿದೆ. ಮನುಷ್ಯ ಸಮರ್ಥವಾಗಿದ್ದ, ಮನಸ್ಸು ಅಸಮರ್ಥವಾಗಿದ್ರೆ ಅವನಿಗೆ ಸೋಲೆ ಅಂತ ನೋಡ್ರಿ. ಕಾರಣ ಏನಂದ್ರೆ ನಿಮ್ಮ ಪುರಾಣದಲ್ಲಿ ಎಲ್ಲವೂ ಗೊತ್ತಾವಲ್ಲ. 10 ತಲೆ 20 ತೋಳುಳ್ಳ ರಾವಣ ರಾಮನಿಂದ ಹತವಾಗಲಿಲ್ಲವೇ ಸರ್ವಜ್ಞ. ರಾವಣ ಎಷ್ಟು ಸಮರ್ಥ! ಒಂದಲ್ಲ ಎರಡಲ್ಲ 10 ತಲೆ 20 ಬಾಹುಗಳು ಎಷ್ಟೆಲ್ಲ ಇದ್ರೂ ಕೂಡ ರಾಮನಿಂದ ಹತನಾಗಲಿಲ್ಲವೇ, ಕೊಲಿಸ್ಕೊಡ್ಲಿಲ್ಲ. ಅವನ ದೇಹ ಬಹಳ ಸಮರ್ಥ ಆಗಿತ್ತಲ್ಲ, ಮನಸ್ಸು ದುರ್ಬಲವಾಗಿತ್ತ. ಆದರೆ ರಾಮನಿಗೆ ಅಂತ ದೇಹ ಇದ್ದಿಲ್ಲ, 10 ತಲೆ ಇದ್ದಿಲ್ಲ, 20 ತೋಳು ಇದ್ದಿಲ್ಲ. ಬಹಳ ಚಿಕ್ಕನಾಗಿ ಇರುವಂತ ಒಬ್ಬ ಶ್ರೀರಾಮಚಂದ್ರ ಅವನನ್ನು ಹತ್ಯೆ ಮಾಡಿದಂದ್ರೆ ರಾಮನಲ್ಲಿ ಮನಸ್ಸು ಸಮರ್ಥವಾಗಿತ್ತು, ರಾವಣನಲ್ಲಿ ದೇಹ ಸಮರ್ಥವಾಗಿತ್ತು. ಹಾಗಾಗಿ ನಮಗೇನು ಸಾಮರ್ಥ್ಯತೆ ಬೇಕಾಗ್ಯದ, ಮನಸ್ಸುಗಳು ಬಹಳ ಸಾಮರ್ಥ್ಯ ಉಳ್ಳದಾಗಬೇಕು. ಮನುಷ್ಯ ಹಂಗನಿರಲಿ, ಅದು ಸ್ವಭಾವ ಅದ. ಅದು ಏನೇ ಮಾಡಿದ್ರು ಕೂಡ ಅದು ವಿಕಾರ ಆಗದೆ. ನಾನು ವಿಕಾರ ಆಗಲಾರ್ದ ಅದು ಹೋಗೋದಿಲ್ಲ, ವಿಕಾರ ಆಗನೇ ಹೋಗೋದು. ಆ ಕಾರಣದಿಂದ ಹೇ ಕೃಷ್ಣ, ನಿನ್ನಲ್ಲಿ ಇಂಥ ಶಕ್ತಿಯಾದ, ಇಂಥ ಅಸಾಧ್ಯವಾದ ಮೇರು ಪರ್ವತವನ್ನ, ಸಮುದ್ರವನ್ನ, ಬೆಂಕಿಯನ್ನ ಇವೆಲ್ಲ ಹೇಳಿದ್ವಲ್ಲ ಮಾಡಬಹುದು. ಆದರೆ ಮನಸ್ಸನ್ನ ನಿಶ್ಚಯ ಮಾಡಿ ಸಾಮರ್ಥ್ಯ ಆಗಬೇಕಾಗಿದ್ರೆ ಕೃಷ್ಣ ನಿನ್ನಂತ ಮಹಾತ್ಮನ ಅನುಗ್ರಹದಿಂದನೇ ವಿನ ಬೇರೆಯವರಿಂದ ಸಾಧ್ಯ ಅಲ್ಲಂತ ಅರ್ಜುನ. ಹಾಗಾಗಿ ಇಂಥ ಶಕ್ತಿ ನಿನ್ನಲ್ಲಿ ಇರುವುದರಿಂದ ನನ್ನ ಪ್ರಯತ್ನದಿಂದ ನಿವೃತ್ತಿ ಮಾಡಲಾಗದ. ಸ್ವಯಂ ಮನಸ್ಸನ್ನ ನಿವೃತ್ತಿ ಮಾಡಲಿಕ್ಕೆ ನಮಗೆ ಯಾರಿಗೂ ಸಾಧ್ಯ ಇಲ್ಲ, ತಿಳ್ಕೋಬೇಕು. ನಾವು ನಮ್ಮಷ್ಟಕ್ಕೆ ನಮ್ಮ ಮನಸ್ಸನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ, ನಿಗ್ರಹ ಮಾಡಲಿಕ್ಕೆ, ಏಕಾಗ್ರತೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾದ್ರೂ ಸಾಧ್ಯ ಆದಂದ್ರೆ ಅವರಿಗೆ ಬಿಟ್ಟ ವಿಷಯವನ್ನ ಅವ್ರ ಬಗ್ಗೆ ನಾವಿನ ಹೆಚ್ಚೇನು ಮಾತಾಡಂಗಿಲ್ಲ, ಮಾತಾಡಕ್ಕೂ ಬರಂಗಿಲ್ಲ. ಹಾಗಾಗಿ ಇಲ್ಲಿ ಅವಶ್ಯಕವಾದ ಬ್ರಹ್ಮಾನಂದವನ್ನು ಪಡೆಯುವಂತೆ ನೀನು ಅನುಗ್ರಹಿಸುವೆ. ಆವಾಗ ನೀ ಮೊದಲು ಹೇಳಿದ್ವಲ್ಲ, ಸೂಜಿಯಲ್ಲಿ ಸೂಜಿಯ ರಂಧ್ರದಲ್ಲಿ ಸೂಕ್ಷ್ಮವಾದ ದಾರ ಪೋಣಿಸಿದಂಗ ಆ ದಾರ ಹೋಗ್ತದಿಲ್ಲ ಅಲ್ಲಿ. ಅದರಂತೆ ಇಂಥ ಚಂಚಲವಾದ ಮನಸ್ಸನ್ನ ಬ್ರಹ್ಮ ರಂಧ್ರದಲ್ಲಿ ನೀನು ಕೂಡಿಸಬೇಕಾಗಿದ್ರೆ ನಿನ್ನ ಅನುಗ್ರಹ ಬೇಕು ಭಗವಂತ. ನಿನ್ನ ಅನುಗ್ರಹ ಇಲ್ಲದೆ ಸಾಧನೆ ಇಲ್ಲ. ಹಾಗಾಗಿ ಇಲ್ಲಿ ನೀನು ಅನುಗ್ರಹಿಸುವೆ ಎಂದು ನಾನು ನಿನ್ನಲ್ಲಿ ಪ್ರಶ್ನೆ ಮಾಡೀನಂದ. ಯಾಕೆ ನೀನು ಸಮರ್ಥ ಇದ್ದಿ, ಸರ್ವರ ಭೋಗ ಭಾಗ್ಯಗಳನ್ನ ಮೋಕ್ಷವನ್ನು ಕೊಡುವಂತ ಸಮರ್ಥನಿದ್ದಿ, ಕೃಷ್ಣನಿದ್ದಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಶ್ನೆ ಮಾಡ್ತೀನಿ, ನನಗೆ ಹೇಳು ಅಂದ. ಅಂದ್ರೆ ಅರ್ಥ ಏನು ಅಂದ್ರೆ, ಚಿತ್ತದ ಏಕಾಗ್ರತೆಯಿಂದ ಈ ಮನಸ್ಸೇನದ ನಮ್ಮ ಬ್ರಹ್ಮ ಆನಂದದಿಂದ ಅದು ಹೊರಮುಖವಾಗಿ ವಿಷಯ ಆನಂದದಲ್ಲಿ ತಲ್ಲೀನಾಗ್ಯದ. ಅದು ಎಲ್ಲಿಯಾಗದಾಗ ಬ್ರಹ್ಮಾನಂದವನ್ನೇ ಬಿಟ್ಟು ವಿಷಯ ಆನಂದದ ಕಡೆ ಹೋಗ್ಯದ. ಆ ವಿಷಯದ ಆನಂದವನ್ನು ಸವಿಸಿದಂಥ ಜನ್ಮ ಜನ್ಮದ ಮನಸ್ಸಿನ ಸಂಸ್ಕಾರವನ್ನ
ಒಂದೇ ಕ್ಷಣದಲ್ಲಿ ಬಿಡಿಸಿ ಹಿಂದಕ್ಕೆ ಬರೋಕ್ಕೆ ಬಹಳ ಕಷ್ಟ ಆಗ್ಯದ. ಆದರೆ ಅಂಥ ಕಷ್ಟ ಆದರೂ ಕೂಡ ನಿನ್ನ ಕೃಪೆ ಆದರೆ ಅಸಾಧ್ಯವಾದದ್ದು ಏನಿಲ್ಲ. ಅದಕ್ಕಾಗಿ ಸದ್ಗುರುಗಳ ಅನುಗ್ರಹದ ಫಲ ಬೇಕಂದ್ರು. ಸದ್ಗುರುಗಳು ಸಿಕ್ಕರಷ್ಟೇ ಅಲ್ಲ, ಸದ್ಗುರುಗಳ ಅನುಗ್ರಹ ಆಗ್ಬೇಕಂತಾರ ಅವರು. ಹಾಗಾಗಿ ಇವುಗಳನ್ನು ಪಡೆದುಕೊಳ್ಳಲು ಏನು ಮಾಡಬೇಕು? ಸಾಧಕರು ಸತತ ಪ್ರಯತ್ನ ಮಾಡಬೇಕಂತ. ನಾವು ಮೊದಲೇ ಹೇಳಿದ ಬಗ್ಗೆ, ಸತತ ಅಂದ್ರೆ ಯಾವಾಗಲೂ ಪ್ರಯತ್ನ. ಎಷ್ಟು ಜನ್ಮಗಳಲ್ಲಿ ಆದರೂ ದೊರೆಯಲಾರದು. ಇದನ್ನ ಬಿಟ್ಟಿ ಅಂದ್ರೆ ಸದ್ಗುರುಗಳಲ್ಲಿ ಸತತ ಪ್ರಯತ್ನ ಮಾಡಲಾರದೆ ಬಿಟ್ಟಿ ಅಂದ್ರೆ ಎಷ್ಟು ಜನ್ಮದಲ್ಲಿ ಆದರೂ ಕೂಡ ಇದು ದೊರೆಯಲಾರದು. ಏನು ದೊರೆಯೋದಿಲ್ಲ? ಬ್ರಹ್ಮ ಆನಂದ ದೊರೆಯೋದಿಲ್ಲ. ನೀನು ಶಾಂತಿ ಸುಖಿಯಾಗಿ ಬದುಕೋದಿಲ್ಲ. ಆದುದರಿಂದ ಮುಮುಕ್ಷುಗಳಾದವರೆಲ್ಲರೂ ಅರ್ಜುನನ ಭಾವ ಏನು ಹೇಳ್ತಂದ್ರೆ ಸದ್ಗುರುಗಳ ಶರಣಾಗತಿಯನ್ನು ಪಡೆದುಕೊಳ್ಳಬೇಕು ಅಂತ. ಅಲ್ಲೇ ಇದು ಆಗ್ತದಂದ್ರೆ ಮತ್ತೆ ಅಲ್ಲೇ ಪಡ್ಕೋಬೇಕು, ಇನ್ನೊಂದು ಕಡೆ ಹೋಗ್ಬೇಕು. ತರಕಾರಿ ಯಾವ ಬಜಾರದಲ್ಲಿ ಆದಂದ್ರೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಇನ್ನೊಂದು ಬಜಾರ್ಗೆ ಹೋಗ್ಬೇಕು. ಬಟ್ಟೆ ಬಜಾರ್ಗೆ ಹೋದ್ರೆ ಬಟ್ಟೆ ಸಿಗ್ತಾವ, ತರಕಾರಿ ಸಿಗೋದಿಲ್ಲ. ಸಿಗ್ತಾವೇನ್ರಿ? ಅದರಂದ್ರೆ ಸದ್ಗುರುಗಳ ಶರಣಾಗತಿ ಆದಾಗ ಆಗ್ತಂದ್ರೆ ನಾವು ಸದ್ಗುರುಗಳಿಗೆ ಶರಣಾಗತಿ ಆಗ್ಬೇಕು. ಮತ್ತೆ ಬೇರೆ ಬೇರೆಯವ್ರಿಗೆ ಆದರೆ ನಮಗೂ ಕೂಡ ಆ ಬಟ್ಟೆ ಬಜಾರದ ಕಾಯಿಪಲ್ಯ ಬಜಾರದ ಬಟ್ಟೆ ಹುಡುಕಂಗಾಗ್ತದೆ. ಹೌದಿಲ್ಲ? ಅದಕ್ಕೆ ಮೊದಲು ತಿಳ್ಕೋಬೇಕು ಸದ್ಗುರುಗಳು ಅಂದ್ರೆ ಯಾರು. ಅದ್ರ ಬಗ್ಗೆ ಶಾಸ್ತ್ರದಲ್ಲಿ ಬಹಳ ಸಲ ವಿಡಂಬನೆ ಆಗ್ಯದ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿ ಅರ್ಜುನನು ಕೃಷ್ಣ ಭಗವಂತನನ್ನು ಕುರಿತು 2 ಶ್ಲೋಕದಲ್ಲಿ ಪ್ರಶ್ನೆಗಳನ್ನು ಮಾಡಿದ. ಆ ಪ್ರಶ್ನೆಗಳಿಗೆ ಭಗವಂತನು ಈ 35ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಹೇಳ್ತಾನೆ. ಏನು ಉಪದೇಶ ಮಾಡ್ತಾರಂದ್ರೆ, ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹ ಚಲಂ ಅಭ್ಯಾಸೇನ ತು ಕೌಂತೆಯೇ ವೈರಾಗ್ಯೇಣ ಚ ಗೃಹತೆ ಅಂತ ನೋಡ್ರಿ. ಒಂದೇ ಮಾತನಾಗ ಮುಗಿಸ್ಬಿಟ್ಟ. ಏನು ಅಂದ್ರೆ, ಮಹಾನುಭಾವನಾದ ಅರ್ಜುನನೇ ಅಂತ ಮೋಕ್ಷವನ್ನ ಪಡೆದು ಈ ಒಂದು ಭವರೋಗವನ್ನು ಕಳೆದುಕೊಳ್ಳಲಿಕ್ಕೆ ಯೋಗ್ಯನಾದಂಥ ಅರ್ಜುನನಿಗೆ ಮಹಾಭಾವ ಬಲಾಢ್ಯ ಪುರುಷ. ಮನಸ್ಸನ್ನು ನಿಗ್ರಹಿಸುವುದು ಕಷ್ಟವೇ. ನೀನೇನು ಹೇಳಿದಲ್ಲ ಅವೆಲ್ಲವೂ ರೀತಿ ವಿಚಾರ ಮಾಡೋದು ಕಷ್ಟನೇ, ಅದ ಸುಲಭಲ್ಲ. ಯಾಕಂದ್ರೆ ಅದು ನೀನು ಹೇಳಿದ ಪ್ರಕಾರ ಚಂಚಲವಾದದ್ದು. ಸರಿ, ಒಪ್ತೀವಿ. ಯಾಕೆ ಚಂಚಲ ಅಂದ್ರೆ ಅದು ಹುಟ್ಟಿದ್ದೇ ವಾಯು ತತ್ವ ಮತ್ತು ಆಕಾಶ ತತ್ವದಿಂದ ಮನಸ್ಸು ಹುಟ್ಟ್ಯದ. ಮತ್ತೆ ಅಲ್ಲಿಗೆ ಹೋಗ್ಬೇಕು. ಆಕಾಶದ ತತ್ವ ಏನದ? ಚಂಚಲತ್ವ, ಹರಿದಾಡುವುದೇ ಅದರ ಸ್ವಭಾವ. ವಾಯುವಿನ ಸ್ವಭಾವ ಏನು? ಸೂಗಪ್ಪನ ಸ್ವಭಾವ ಏನು? ಪೂಜಾರಿ ಸ್ವಭಾವ ಏನು? ನನ್ನ ಸ್ವಭಾವ ಏನಂತ ಹೇಳಿದಾಗ ಹೇಳ್ತೀವಿಲ್ಲ ಒಂದೊಂದು ಸ್ವಭಾವ. ಅದಕ್ಕೆ ವಾಯು ಸ್ವಭಾವ ಏನಂದ್ರೆ ಚಂಚಲತ್ವ. ಯಾಕಂದ್ರೆ ಗಾಳಿ ಚಂಚಲ ಆದಂದ್ರೆ ಅದಕ್ಕೆ ಹುಟ್ಟಿದ್ದು ಚಂಚಲನೆ. ಇದಂತೂ ಸರಿಯಾದ ಮಾತೆ. ಸರಿ, ಆದರೂ ಕೂಡ ಅಭ್ಯಾಸ ಬಲದಿಂದಲೂ ವೈರಾಗ್ಯದಿಂದಲೂ ಅದನ್ನು ನಿಗ್ರಹಿಸಬಹುದು ಅರ್ಜುನ. ಯಾವುದು ಬಲ? ಅಭ್ಯಾಸ ಬಲದಿಂದಲೂ ಮತ್ತು ವೈರಾಗ್ಯದಿಂದಲೂ. ಹೇಗೆ ಅಂದ್ರೆ ಮಾತು ಹೇಳ್ತಾರೆ, ಮನಸ್ಸು ಚಂಚಲವಾದದ್ದು ಸರಿ, ಅದು ನಿಗ್ರಹಿಸುವುದು ಕಷ್ಟ, ಅದು ಸರಿ. ಅದು ಬಹಳ ಸಾಧನೆಯನ್ನು ಮಾಡುವುದು ಕಷ್ಟ ಎಂಬ ವಿಷಯವನ್ನ
ಜಗತ್ತಿಗೆ ಗುರುಗಳಾದ ಶ್ರೀಕೃಷ್ಣ ಭಗವಂತನು ಒಪ್ಪಿಕೊಂಡು ಅಂದ ಮಾತ್ರಕ್ಕೆ ಸಾಧಕರು ಭಯಪಡಬೇಕಾಗ ಅವಶ್ಯಕತೆ ಇಲ್ಲ ಅಂತ ಆಶ್ವಾಸನೆ ಕೊಟ್ಟರು. ಇಂಥ ಗುರುಗಳು ಬೇಕು ನಾವು. ಯಾವುದು ನನ್ನಿಂದ ಅಸಾಧ್ಯ ಆದ ಅಂತ ನಾವು ಗುರುವಿನಲ್ಲಿ ಹೋದಾಗ ತಮ್ಮ ಸಾಧ್ಯ ಅದ ಅದೇ ದೊಡ್ಡ ವಿಷಯ ಅಂತ ಯಾರು ನಮಗೆ ಧೈರ್ಯವನ್ನು ತುಂಬಿ ಅದನ್ನು ವಶ ಮಾಡಿಕೊಡುತ್ತಾರೋ ಅವರೇ ಮಹಾತ್ಮರು, ಅವರೇ ಜ್ಞಾನಿಗಳು. ಅವ್ರು ಯಾರೇ ಇರಲಿ, ಎಲ್ಲೇ ಇರಲಿ. ಆದರೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಭ್ಯಾಸ ಬಲದಿಂದ, ವೈರಾಗ್ಯ ಬಲದಿಂದ ಅದನ್ನು ನಿಗ್ರಹಿಸಬಹುದು. ಅಂದ ಮೇಲೆ ಹೆದರಬೇಕಾದ ಅಗತ್ಯ ಏನದ? ವಸ್ತುವು ಬಲಶಾಲಿಯಾದ ಮಾತ್ರಕ್ಕೆ ಯಾರೂ ಹೆದರಬೇಕಾಗಿಲ್ಲ. ಮನಸ್ಸು ಎಷ್ಟೇ ದೊಡ್ಡದಾಗಿತ್ತು, ಬಲ ಸಾಮರ್ಥ್ಯ ಇತ್ತಂದ್ರೆ ಹೆದರ ಅವಶ್ಯಕತೆ ಇಲ್ಲ. ಅದನ್ನ ನಾವು ವಶವನ್ನ ಮಾಡಿಕೊಳ್ಳುವ ಉಪಾಯವನ್ನ ಅಥವಾ ಆಯುಧವನ್ನ ಕಂಡುಹಿಡಿಬೇಕಷ್ಟೆ. ನಾವು ಮೊದಲು 2-3 ದಿನದಿಂದ ಹೇಳ್ಕೊಂತ ಬಂದೀನಿ. ಸರ್ಪವನ್ನ ವಶ ಮಾಡಿಕೊಳ್ಳುವುದು ಬಹಳ ದುರ್ಲಭ ಅಂತ ಭಯಪಡಬೇಕಾಗಿಲ್ಲ. ಆನೆ ಬಹಳ ಸಾಮರ್ಥ್ಯವುಳ್ಳದ್ದು, ಅದನ್ನು ವಶ ಮಾಡಿಕೊಳ್ಳೋದು ಅಸಾಧ್ಯ ಅಂತ ಏನು ಭಯಪಡಬೇಕಾಗಿಲ್ಲ. ಅದಕ್ಕೆ ಬೇಕಾದ ಅಂಕುಶವನ್ನು ಕಂಡು ಹಿಡಿಯುವುದು ಕೆಲಸ ನೋಡ್ರಿ. ಅಂಕುಶಕ್ಕೆ ಅಂಜುವುದೇ ಅಂತ ಅದಲ್ಲ. ನೀನು ಆನೆ ದೊಡ್ಡದಾದ ಏನಪ್ಪ ಅದು ಸಮೀಪ ಹೋಗಕ್ಕಾಗೋದಿಲ್ಲ, ಅದನ್ನ ಹಿಡಿಯಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ ಅಂತ ಯಾಕೆ ವಿಚಾರ ಮಾಡ್ತಿದ್ದು? ಸಾಧ್ಯ ಅದ. ಅದಕ್ಕೇನು ಸಾಧ್ಯ ಅದ? ಅಂಕುಶ, ಆಯುಧದಿಂದ ಸಾಧ್ಯ ಅದ. ಅದೇ ರೀತಿ ಅಲ್ಲಿ ಅವ್ರು ಅದೇ ಬರೆದ ನೋಡ್ರಿ. ಆನೆಯು ಬಹಳ ಬಲಶಾಲಿಯಾದ ಪ್ರಾಣಿ ಎಂಬುದು ಸರ್ವರಿಗೂ ವಿದಿತವೇ. ಆದರೇನು, ಒಂದು ಸಣ್ಣ ಅಂಕುಶವನ್ನು ಸಂಪಾದಿಸಿಕೊಂಡರೆ ಸಾಕು, ಅದರ ಆಟವೆಲ್ಲವೂ ನಿಂತು ಹೋಗುತ್ತದೆ. ಅದರಂತೆ ಇಲ್ಲಿ ಕರಿ ಘನವಾದರೇನಯ್ಯ ಅಂಕುಶವು ಕಿರಿದನ್ನಬಹುದೇ ಅಂತ ಒಂದು ವಚನಕಾರರು ಕೂಡ ಹೇಳ್ಯಾರ. ಇದರಂತೆ ಸಿಂಹ, ವ್ಯಾಘ್ರ ಮೊದಲಾದ ಕ್ರೂರ ಪ್ರಾಣಿಗಳು ಮಹಾ ಭಯಂಕರವಾಗಿದ್ದರೂ ಒಂದು ಸಣ್ಣ ಬಂದೂಕಿನಿಂದ ಅಥವಾ ಸಣ್ಣ ಒಂದು ಬಲೆಯಿಂದ ಅವುಗಳ ವಶ ಮಾಡಿಕೊಳ್ಳಬಹುದು. ಆನೆ, ಸಿಂಹ, ಕರಡಿ, ಚಿರತೆ ಇವೆಲ್ಲ ನಾನಾ ಭಯಂಕರವಾದ ವ್ಯಾಘ್ರಗಳು. ವಶ ಮಾಡಿಕೊಳ್ಳೋದು ಸರಳ ಅಲ್ರಿ ಅಂದ್ರೆ ಹೌದಲ್ಲ. ಯಾವಾಗ ಸರ್ಕಸ್ಸಲ್ಲಿ ನೋಡ್ರಿ, ಸರ್ಕಸ್ ಅಂತ ಬರ್ತಾವಲ್ಲ, ಅಲ್ಲಿ ಮತ್ತೆ ಅವೆಲ್ಲ ವಶವಾಗಿವಿಲ್ಲವು. ಅದೇನು ದೊಡ್ಡ ಮಾತು ಅಂದ್ರೆ ಅವರು. ನೀನು ಹೆದರ್ತಿದ್ದಿ, ಅವ್ರಿಗೆ ಹೆದರಿಕಿಲ್ಲ, ಅವ್ರಿಗೆ ಗೊತ್ತದ ಹೆಂಗ್ ವಶ ಮಾಡಿಕೊಳ್ಬೇಕಂತ. ಅದರಂತೆ ಇಲ್ಲಿ ಮನಸ್ಸು ಅವಿವೇಕ ದೃಷ್ಟಿಯಲ್ಲಿ ಎಂಥ ಬಲಶಾಲಿಯಾಗಿದ್ದರು ಉಪಾಯ ಇಲ್ಲದವನೇ ಅವಿವೇಕಿ. ಯಾರೆಲ್ಲ ಉಪಾಯ ಆದಂದ್ರೆ ಅವನು ವಿವೇಕಿ. ಉಪಾಯ ಇಲ್ಲದವನೇ ಅವಿವೇಕಲ್ಲ. ಆ ಅವಿವೇಕಿಯ ದೃಷ್ಟಿಯಲ್ಲಿ ಎಂಥ ಬಲಶಾಲಿಯಾಗಿದ್ದರೂ ಅದರ ಸಾಮರ್ಥ್ಯವನ್ನು ನೋಡಿ ಗಾಬರಿಯಾಗದೆ ಅದನ್ನು ವಶ ಮಾಡಿಕೊಳ್ಳುವ ಉಪಾಯವನ್ನು ಪ್ರಕಟಿಸಿದ್ದಾರೆ. ಸರ್ಕಸ್ನ ಕೇಳಿದ್ರೆ ಹೇಳ್ತಾರೆ ಹೆಂಗ್ ವಶ ಆಯ್ತಪ್ಪ. ಮತ್ತೊಂದು ವಿಶೇಷ ಮೂಲದಲ್ಲಿ ಅಂದ್ರೆ ಪ್ರಥಮದಲ್ಲಿ ಮನೋ ದುರ್ನಿಗ್ರಹಂ ಅಂತ ಹೇಳಿ ಮನೋ ಅನಿಗ್ರಹಂ ಎಂದು ಹೇಳಿದ್ದಾರೆ. ಅಂದ್ರೆ ಇದು ಸಾಧ್ಯವೇ ಇರಲಿಲ್ಲ, ಆದರೂ ಅದನ್ನು ವಶ ಮಾಡಿಸಿಕೊಳ್ಳುವ ಕೃಷ್ಣ ಸಾಧ್ಯವಾದರೂ ಅಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಯಾರಾದರೂ ಹೀಗೆ ಮಾಡಬಹುದಂತ ಹೇಳಿದಾಗ ಅದರಂತೆ ಮಾಡಿದ್ರೆ ಸಾಧ್ಯ ಅದ. ನೀವು ಸ್ವಂತ ಮಾಡ್ಕೊಳಕ್ ಹೋದ್ರೆ ಅಪಾಯ ಅದ.
ಅಂದ್ರೆ ಏನು ಮಾಡಬೇಕು? ಮನಸ್ಸನ್ನು ಉಪಾಯದಿಂದನೇ ನಿಗ್ರಹ ಮಾಡ್ಲಿಕ್ಕೆ ಬರ್ತದ. ಇನ್ನು ಮನಸ್ಸನ್ನು ನಿಗ್ರಹಿಸ ಮಾಡಬೇಕಾಗಿತ್ತು ಅಂದರೆ ವಿಷಯವು ಸಾಧಕರಿಗೆ ಬಹಳ ಮುಖ್ಯ. ಎಲ್ಲ ವಿಷಯ ಸಾಧಕರಿಗೆ ಬಹಳ ಮುಖ್ಯವಾದದ್ದು. ವಿಷಯಗಳಿಗೆ ವಶೀಭೂತವಾಗಿ ಅನೇಕ ಜನರು ಅನಾದಿ ಕಾಲದಿಂದಲೂ ಈ ಸಂಸಾರ ಸಮುದ್ರದಲ್ಲಿ ಬಿದ್ದು ದಂಡೆಯನ್ನು ಕಾಣದೆ ಜನನ ಮರಣ ರೂಪ ಅನೇಕ ದುಃಖಗಳನ್ನು ಅನುಭವಿಸುತ್ತಾರೆ. ನಾವೆಲ್ಲ ಯಾಕೆ ಅನೇಕ ಜನ್ಮದಲ್ಲಿ ಜನನ ಮರಣ ರೂಪ ದುಃಖ ಅಂದರು? ಉಳಿದ ದುಃಖ ಸಾಮಾನ್ಯ, ಜನನ ದುಃಖ ಮರಣ ದುಃಖ ಅನ್ನುವುದೇ ಅತ್ಯಂತ ದುಃಖ ಅಂದ. ಹಾಗೆ ಇದಲ್ಲದೆ ಚಂಚಲವಾದ ಮನಸ್ಸು ಆತ್ಮ ಸಾಕ್ಷಾತ್ಕಾರಕ್ಕೆ ಮುಖ್ಯವಾದ ಪ್ರತಿಬಂಧಕವಾಗಿದೆ. ಇದೇ ನೋಡಿ ಪ್ರತಿಬಂಧಕ. ಬೀಗಿದ್ದಂಗಂತ ಹೇಳಿನಲ್ಲ, ಈ ಕಡೆ ಹೋಯ್ತು ಅಂದರೆ ಬಂಧ, ಈ ಕಡೆ ಹೋಯ್ತು ಅಂದರೆ ಬಿಡುಗಡೆ. ಇದನ್ನ ಮಹಾತ್ಮನಾದ ಸರ್ಪಭೂಷಣರಾಗಲಿ ನಿಜಗುಣರು ಕೋಗಿಲೆ ಚೆಲ್ವ ಕೋಗಿಲೆ ಅಂತ ಅವ್ರು ಹೇಳಿದ್ರು. ಸರ್ಪ ಮನುಷ್ಯರು ಮನವೆಂಬ ಮರ್ಕಟವ ತಡೆಯಲಾರೆನೂ ದೇವ ಎನಿತು ಇದರ ಚಪಲ ಚೇಷ್ಟೆಗಳು ವರ್ಣಿಸಲಿ ಅಂತ ಒಂದು ಪದ್ಯ ನೀಡ್ಯಾರ. ಆ ಪದ್ಯ ಕೇಳಿದ ಗೊತ್ತು ಮನಸ್ಸು ಎಷ್ಟು ಚಂಚಲವಾಗಿದೆ ಎನ್ನುವುದನ್ನ. ಇದನ್ನ ಮೂಲ ಚಂಚಲವಾದ ಮನಸ್ಸನ್ನ ನಾವು ವಶ ಮಾಡಿಕೊಳ್ಬೇಕಾಗಿದ್ರೆ, ಆನೆ ವಶ ಮಾಡಬೇಕಾದ್ರೆ ಅಂಕುಶವೇ ಬೇಕು. ಅದನ್ನ ಬಿಟ್ಟು ಬೇರೆ ಏನು ದಾರಿನಿಲ್ಲ. ಅದರಂತೆ ಇಲ್ಲಿ ಎರಡು ಸಾಧನೆಗಳು ಬೇಕಂದ್ರೆ, ಅಂಕುಶ ಅಲ್ಲಿ ಸಾಧನೆ, ಇಲ್ಲಿ ಎರಡು ಸಾಧನೆ ಯಾವುದಂದ್ರೆ ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಅವೆರಡಕ್ಕೂ ಒಟ್ಟು ಕೂಡಿಸಿದಾಗ ಅಲ್ಲಿ ವಿಚಾರ ಏನದ? ವಿವೇಕ ಮತ್ತು ವೈರಾಗ್ಯ ಅಂತ ಅರ್ಥ ಮಾಡಬೇಕು. ಈ ಒಂದು ಅಭ್ಯಾಸ ವೈರಾಗ್ಯಂ ತನ್ನಿರೋಧ ಅಂದರೆ ಚಂಚಲವಾದ ಮನಸ್ಸನ್ನು ಅಭ್ಯಾಸ ವೈರಾಗ್ಯಗಳಿಂದ ನಿರೋಧಿಸಬಹುದೆಂದು ಹೇಳಿದೆ. ಇವುಗಳಲ್ಲಿ ಒಂದನೆಯ ಅಭ್ಯಾಸ ಏನಪ್ಪ ಅಂದರೆ, ಮನಸ್ಸು ಹೊರಗೆ ಹೋಗ್ತದೆ, ಸಹಜ. ಹೋದಾಗಲೆಲ್ಲ ಅದಕ್ಕೆ ಹಿತಬೋಧೆಯನ್ನು ಮಾಡಿ ಅಂತರ್ಮುಖ ಮಾಡಬೇಕು. ಹೊರಗೆ ಹೋಗೋದ ಸ್ವಭಾವ. ಹೋಗಲಿ ಹೋದ್ರೆ ಹೋಗಲಿ ಅಂತ ಬಿಟ್ರೆ ಅಪಾಯ ಆಗ್ತದೆ. ನಿನ್ನೆ ಇಲ್ಲೇ ಒಂದು ಸಣ್ಣ ಹುಡುಗ, ಪಕ್ಕದ ಮನೆ ಹುಡುಗ, ಅದು ಗೇಟ್ ದಾಟಿ ರೋಡಿಗೆ ಹಿಂಗೆ ಅಂಬಗಾಲ ಹಚ್ಚಿ ಎರಡು ಕೈ ಕಾಲು ಹಚ್ಚಿ ಹಿಂಗೆ ಓದ್ತಿತ್ತು. ನಾವು ಹನುಮಂತಿಗೆ ಹೇಳಿದೆ, ನೋಡು ಅಲ್ಲಿ ಅಂದರೆ, ಇಲ್ಲಪ್ಪ ಮನೆಗೆ ಯಾರ ಆರಂದ. ಸರಿ, ಅವ್ರ ತಾಯಿ ತಂದೆ ಯಾರು ನಿಂತಿರ್ಬೋದು ಅಂತ ನಾವು ಅನ್ಕೊಂಡ್ವಿ. ಹೆಂಗನಾಗ್ಲಿ ನೋಡು ಅಂದೆ. ಗಾಡಿ ಬರ್ತತ್ತವ ನೋಡು ಅಂದ್ರೆ, ಆ ಮನೆ ಬಾಗಿಲು ವರ್ಷ ಸುತ್ತ ತಿರುಗಾಡ್ತಾರ, ಯಾರಿಲ್ಲ ಹುಡುಗರು ಮನೆಗೆ. ಆ ಗತಿ ಏನಾಗ್ತಿತ್ತು? ಹೋದ್ರು ಹೋಗ್ಲಿ ಕೂಡ ಬಂದ್ಬಿಟ್ರೆ, ನಾವೆಷ್ಟೇ ಸಲ ಹುಡುಗರು ಮನೆಯೊಳಗೆ ಹಿಡಿದಾಗಿರು ಕೂಡ ಹೊರಗೋದು ಸ್ವಭಾವ. ಹೋದಂಗೆಲ್ಲ ಮತ್ತೆ ಒಳಗೆ ಕರ್ಕೊಂಬರ್ತವೋ, ಹೋದ್ರು ಹೋಗ್ಲಂತೀವೋ. ಹೋದ್ರು ಹೋಗ್ಲಂದ್ರೆ ಅಪಾಯ ಆಗ್ತದ. ಅದನ್ನ ಉಪಾಯ ಮಾಡಿ ಹಿಡ್ಕೊಂಡು ಬರೋದೇ ನಮ್ಮ ಕೆಲಸ. ಅದು ಅಭ್ಯಾಸ ಆದಂಗೆಲ್ಲ ಮನೆ ಬಿಟ್ಟು ಹೊರಗೆ ಹೋಗ್ಲಾರ್ದಂಗೆ ಆಗ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ಮನಸ್ಸು ವಿಷಯಗಳ ಕಡೆ ಹೋದಾಗ ವಿಷಯ ವಸ್ತುಗಳಲ್ಲಿರುವ ದೋಷ ದರ್ಶನವೇ. ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲ ಬಂದವು. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಅಮೃತ ವಾಕ್ಯಗಳು ಕೂಡ ನಮ್ಮ ಶಾಸ್ತ್ರದಲ್ಲಿ ಬಂದು ಹೋಗ್ಯಾವ. ಮೊದಲನೇದೇನು ವಿಷಯ ದೋಷ ದರ್ಶನ, ಎರಡನೇದ್ದು ಆವ ಅರಿವಿನಿಂದ ಬಿಡುವುದು, ಮೂರನೇದು ಬಿಟ್ಟ ಮೇಲೆ ಪುನಃ ಅಲ್ಲಿ ಎರಗದಿರುವುದು, ಮತ್ತೆ ಆ ಕಡೆ ಹೋಗ್ಬಾರ್ದು ನೋಡ್ರಿ. ಈ ರೀತಿ ನಾವು ಎಲ್ಲಿಯಾದರೂ ಹೋಗಲಿ ಸಾಕ್ಷಿ ಸ್ಥಾನದಲ್ಲಿರುವ ಅದರ ಚೇಷ್ಟೆಗಳನ್ನು ಗಮನಿಸುತ್ತಿರಬೇಕು ಅಂತ. ನಾವು ಸಾಕ್ಷಿಯಾಗಿ ಮನಸ್ಸು ಎಲ್ಲಿ ಹೋಗ್ತದಂತ ನೋಡೋರಾಗಬೇಕು ವಿನ
ಅದ್ರಲ್ಲಿ ಕೂಡಬಾರದಂತ. ವಿಷಯ ಬಹಳ ಆದ, ಕೈ ತುಂಬನ ಆದ, ಬಾಯಿ ಒಳಗುನ ಆದ, ಆವಾಗ ಅಪಾಯ ಇಲ್ಲ ನಿನಗೆ. ವಿಷ ಬಾಯಿ ಒಳಗ ಇದ್ದದ್ದು ದೇಹದ ಒಳಗೆ ಹೋದ್ರೆ ಅಪಾಯ ಅದ ನೋಡ್ರಿ, ಅಪಾಯದಲ್ಲಿ. ಅದರಂತೆ ನೀನು ನಿನ್ನ ಸ್ವರೂಪದ ಒಳಗ ಅವು ನೋಡೋಕೆ ಹೋಗ್ಬೇಡ ಅಂದ್ರು. ಆ ಮನಸ್ಸು ದೋಷದ ವಿಷಯ ಅದಲ್ಲ, ಅದಕ್ಕೆ ಸಾಕ್ಷಿ ನೀನಿದ್ದಿ. ಅದಕ್ಕಾಗಿ ಅದನ್ನು ನೋಡು, ಅದನ್ನು ನೋಡಿ ಅದರ ಚೇಷ್ಟೆಗಳನ್ನು ನೋಡೋದು. ತಾಯಿ ಇಲ್ಲಿ ನಿಂತಿರ್ತಾಳೆ, ಮಗ ಹೊರಗೆ ಹೋಗ್ತದ, ಅದು ಏನೇನು ಮಾಡ್ತದಂತ ನೋಡ್ತಾಳೆ, ಇದನ್ನು ಅದ್ರಂಗೆ ಮಾಡಕೋತಾಳೆ ಏನಕ್ಕೆ. ಹುಡುಗರು ಮಾಡಿದಂಗೆ ತಾನು ಮಾಡಕ್ಕೆ ಹೋಗಲ್ಲ, ನೋಡಿದ್ರೆ ಅಷ್ಟೇ ಅದರ ಚೇಷ್ಟೆಗಳ ವ್ಯವಹಾರ. ಅದೇ ಪ್ರಕಾರವಾಗಿ ಅದಕ್ಕೆ ಇಷ್ಟ ಬಂದಂತೆ ವರ್ತಿಸಲು ಅಧಿಕಾರವನ್ನು ಕೊಡಬೇಕು. ತಾನು ಮಾತ್ರ ಅದರಲ್ಲಿ ಸೇರದೆ ಎಲ್ಲವನ್ನು ನೋಡಬೇಕು. ಹಿಂಗ ಮಾಡಿದ್ರೆ ಮಾತ್ರ ಮನಸ್ಸು ಸಾಧನ. ಇದು ಮುಖ್ಯವಾದ ವಿಷಯ. ನಾವು ಮನಸ್ಸು ನಿಲ್ಲಿಸಿವಿ ಅಂದರೆ ಈ ಶಾಸ್ತ್ರಕ್ಕೆ ಅನುಭವಕ್ಕೆ ವ್ಯತ್ಯಾಸ ಆಗಲಿ. ಅದು ಹೋಗೋದು, ಅದು ಸ್ವಭಾವ, ಅದು ಹೋಗಲಿ. ಅದನ್ನು ಹೋಗೋದನ್ನು ನೋಡು. ಆದರೆ ಅದರಲ್ಲಿ ಸೇರಕ್ಕೆ ಹೋಗ್ಬೇಡ. ಹುಡುಗ ಮಾಡಿದಂಗೆ ನೀನು ತಾಯಿ ಮಾಡಕ್ಕೆ ಹೋಗ್ಬೇಡ. ಅದರಂತೆ ನೋಡುತ್ತಿದ್ದರೆ ಮನಸ್ಸಿನ ಶಕ್ತಿ ಸಾಹಸಗಳು ಕಡಿಮೆಯಾಗುತ್ತವೆ. ನಾವು ಹಿಡಿದು ಕಟ್ಟಿ ಹಾಕಿದಂಗೆಲ್ಲ ಹೆಚ್ಚೆಚ್ಚಿಗೆ ಹೊರಗೆ ಹೋಗ್ತಾವ. ಒಂದೆರಡು ಸಲ ಹೊರಗೆ ಬಿಟ್ಟು ಸುಮ್ಮನೆ ನೋಡಿಕೆ ಅಂತೀರು, ಅದಕ್ಕೆ ಏನಾದ್ರು ದೋಷ ದರ್ಶನ ಆಗ್ತದ, ಏನನ್ನ ಚುಚ್ಚುತ್ತಾ ಅದ, ಏನನ್ನ ಆಗ್ತದ, ಬಡಿತಾ ಅದ. ಇಂಥವು 2-3 ಸಲ ಆಯ್ತಂದ್ರೆ ತಿರುಗಿ ಹೋಗೋದಿಲ್ಲ, ಅಲ್ಲ ಹೋಗ್ತದೇನು. ಅದರಂತೆ ವಿಷಯ ದೋಷನ ಮಾಡ್ಕೊಂಬರಲಿ, ಅದ್ರಾಗ ನೀನೇ ಯಾಕೆ ಕೊಡೋಕೆ ಹೋಗ್ತದೆ, ಕೂಡಬೇಡ ಅಂತ ಅರ್ಥ. ಹೀಗೆ ದೃಷ್ಟಾಂತ ಹೇಳ್ತಾರೆ. ಯಾರಿಗಾದರೂ ಸಿಟ್ಟು ಬಂದಿದೆ ಎಂದು ತಿಳಿದರೆ ಅವನು ತನ್ನಲ್ಲಿ ಉಂಟಾದ ಸಿಟ್ಟಿನ ರೂಪ ಹಾಗೂ ಮಾನಸಿಕ ತರಂಗವನ್ನು ನೋಡಬಲ್ಲವನಾದರೆ ಅಥವಾ ತಿಳಿದುಕೊಳ್ಳಬಲ್ಲವನಾದರೆ ಆ ಪಾಪವು ಕಾರ್ಯರೂಪವಾಗಿ ಪರಿಣಮಿಸದೆ ತನ್ನಲ್ಲಿಯೇ ಆರಿ ಹೋಗುವುದು. ಇದೆಲ್ಲ ಗೊತ್ತಲ್ಲ ತಮಗೆಲ್ಲ. ಸಿಟ್ಟಿನ ರೂಪ ಮಾನಸಿಕ ತರಂಗವನ್ನು ನೋಡಬಲ್ಲವನಾದ. ಅದು ಸಿಟ್ಟು ಬಂದಾಗ ಮನುಷ್ಯನ ಮನಸ್ಸು ಏನೇನು ರೂಪವನ್ನು ತಾಳ್ತದ, ಏನೇನು ಮಾಡಬೇಕಂತ ಅನಿಸ್ತದ ಅನ್ನೋದನ್ನು ಒಂದು ಕ್ಷಣ ಕುಂತು ನೋಡು. ಆ ಮನುಷ್ಯನ ಸಿಟ್ಟಿನ ಪರಿಣಾಮ ಜಗತ್ತಿಗೆ ಆಗೋದಿಲ್ಲ, ಅಪಾಯ ಆಗೋದಿಲ್ಲ. ಯಾಕಂದ್ರೆ ನೋಡಕತ್ತಿದ್ ನೀನು. ಹಾಗೆ ಅಜ್ಞಾನಿಗಳು ಈ ಕೋಪ ತರಂಗದಲ್ಲಿ ಸೇರಿ ಹೋಗುವುದರಿಂದ ಮನಸ್ಸಿನಲ್ಲಿ ಸೇರಿಬಿಡ್ತಾರೆ. ಅಜ್ಞಾನ ಮನಸ್ಸಿನಲ್ಲಿ ಸೇರಿತಂದ್ರೆ ಹೋಯ್ತು ನಮ್ಮನ್ನ. ಅಂದ್ರೆ ಮನಸ್ಸಿನಲ್ಲಿ ಏನು ಹೋಗ್ಬೇಕಾಗಿದ್ದಾಗ ಜ್ಞಾನ ಸೇರ್ಬೇಕಂತ ಅರ್ಥ. ಮನಸ್ಸನ್ನು ಈ ರೀತಿ ಒಂದು ದೃಷ್ಟಿಯಿಂದ ನೋಡಿದರೆ ಮನಸ್ಸಿನಿಂದಲೇ ಮನಸ್ಸನ್ನು ಜಯಿಸಬೇಕಂದ್ರೆ. ಮನಸ್ಸು ಎದರಿಂದ ಜಯಿಸ್ತಿ? ಮನಸ್ಸಿನಿಂದಲೇ ಜಯಿಸಬೇಕು. ಕಾದ ಕಬ್ಬಿಣದ ತುಂಡನ್ನು ಕಾಯದ ಕಬ್ಬಿಣದಿಂದ ಹೊಡೆದು ಬಗ್ಗಿಸಬೇಕು. ಅದಂಗ ಸಾಧ್ಯ ರೀ ಅಂದ್ರೆ ಪ್ರತ್ಯಕ್ಷ ಅನುಭವ ಅಲ್ಲ. ಕಬ್ಬಿಣ ಕಾದದ, ಆದ್ರೆ ಅದನ್ನು ಬಗ್ಗಿಸಬೇಕಾದ್ರೆ ಸುತ್ತಿಗೆ ಕಾದದೇನು? ಕಾದ ಕಬ್ಬಿಣವನ್ನು ಬಗ್ಗಿಸಬೇಕಾದರೆ ಕಬ್ಬಿಣದಿಂದನೇ ಅದು ಬಗ್ಗಿಸ್ಬೇಕು. ಯಾವ ವಿಷಯದೆಡೆ ಹೋದಂತ ಮನಸ್ಸನ್ನ ಅದೇ ಯಾವ ವಿವೇಕ ವೈರಾಗ್ಯದಿಂದನೇ ಅದನ್ನು ಬಗ್ಗಿಸ್ಬೇಕು. ಇಲ್ಲಂದ್ರೆ ಬಗ್ಗೋದಿಲ್ಲ, ಅದು ನಿನ್ನ ಮಾತು ಕೇಳಂಗಿಲ್ಲ ಅಂತ. ಅದರಂತೆ ಶುದ್ಧವಾದ ಮನಸ್ಸು ಹೊರಗೆ ಹೋದರೆ ಅದನ್ನು ತನ್ನ ವಶ ಮಾಡಿಕೊಳ್ಳಬಹುದು. ಈ ಅಭ್ಯಾಸವು ಸರ್ವರಿಗೂ ಸಾಧ್ಯವಿಲ್ಲ. ಮಾಡಬಹುದು ಉಪಾಯ, ಆದರೆ ಎಲ್ಲರಿಗೂ ಸಾಧ್ಯ ಅಲ್ಲ. ಯಾರಿಗೆ
ವಿಚಾರ ಮಾರ್ಗದವರಿಗೆ ಮಾತ್ರ ಸಾಧ್ಯ ನೋಡು ಅರ್ಜುನ ಅಂದ. ವಿಚಾರವಂತರಿಗೆ, ವಿವೇಕಿಗಳಿಗೆ ಮಾತ್ರ ಸಾಧ್ಯ, ಉಳಿದವರಿಗೆ ಇದು ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದರು. ಅದರಂತೆ ಚಂಚಲವಾದ ಮನಸ್ಸು ಆತ್ಮಾಕಾರವಾಗಿ ಅದು ಬ್ರಹ್ಮ ಸೂಜಿಯಲ್ಲಿ ದಾರ ಹೋದಂತೆ ಬ್ರಹ್ಮನಲ್ಲಿ ಮನಸ್ಸು ಹೋಗಬೇಕಾಗಿತ್ತಂದ್ರೆ ಸರ್ವವೂ ಬ್ರಹ್ಮ ಸ್ವರೂಪ ಎಂಬ ಭಾವನೆ ದೃಢವಾಗಿ ನಮಗೆ ಯಾವಾಗ ಆಗ್ತದ. ಇದೇ ವಿಚಾರವನ್ನು ಶರಣರು ಈಶಾವಾಶ ಉಪನಿಷತ್ತುಗಳು ಈಶಾ ವ್ಯಾಸವಿದಂ ಸರ್ವಂ ಯತ್ಕಿಂಚ ಜಗತ್ಕ ಜಗತ್ತು ಅಂತ ಅವರು ಕೂಡ ಹೇಳ್ಯಾರ. ಎತ್ತತ್ತ ನೋಡಿದರೆ ಅತ್ತತ್ತ ನೀನೇ ದೇವ ಅಂತ ಯಾವ ಮಹಾತ್ಮರು ಬಸವಣ್ಣವರು ಹೇಳ್ಯಾರ. ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಅವರು ಕೂಡ ಹೇಳಿದ್ದಾರೆ ಅನ್ನುವ ಮಾತಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರಾದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಶಿವಜೀವರಲ್ಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವೆಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಪುಷಿಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ
ಅಸಮ ಸುಜ್ಞಾನಾದಿಂ ಮುಸುಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣ ಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನ್ನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವಾನಂದ ಮಹಾರಾಜ್ ಕಿ ಜೈ ಸಕಲ